ಟೈಪ್ ಯಾವ ತರ ಕೇಳ್ಬೋದು ಅಂತಂದ್ ಹೇಳಿದ್ರೆ ಮೂರ್ ಜನ ವರ್ಕ್ ಮಾಡೋದನ್ನ ಕೇಳ್ಬೋದು. ಸಿಂಪಲ್ ಕ್ವಶನ್ ಬಟ್ ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಟಫ್ ಆಗಿರೋ ಓದಿದ ತಕ್ಷಣ ಏನಪ್ಪಾ ಹೆಂಗ್ ಮಾಡ್ಬೇಕಂತ ಹೇಳಿ ಎಲ್ಲಾನು ಟೋಟಲ್ 6 ಟೈಪ್ ಅದಾವ, 7 ಟೈಪ್ ಅದಾವ. ಸೊ ಅವುಗಳನ್ನೆಲ್ಲ ನೋಡ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡ್ರಿ, ಟೈಮ್ ಅಂಡ್ ವರ್ಕ್ ಮೇಲೆ ನೀವು ಬಿಟ್ಟು ಬರಂಗಿಲ್ಲ, ಇವಾಗ್ಲೇ ಹೇಳ್ತಿದೀನಿ, ನೀವು ಕರೆಕ್ಟ್ ಆಗಿ ಓದ್ಕೊಂಡ್ರೆ. ಎಸ್. ಸೊ ಇಲ್ಲಿ ನೋಡ್ರಿ, ರಾಜು, ರಿಂಕು ಅಂಡ್ ರಾಮ್ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 6, 12 and 24 days ರೆಸ್ಪೆಕ್ಟಿವ್ಲಿ ಅಂತ ಹೇಳಿ. ರಾಜು, ರಿಂಕು, ರಾಮ್ ಕ್ರಮವಾಗಿ ಏನ್ ಮಾಡ್ತಾರ ಅಂದ್ರೆ 6, 12, 24 ದಿನದಲ್ಲಿ ಒಂದ್ ಕೆಲಸನ ಮಾಡಿ ಮುಗಿಸ್ತಾರ. ಸೊ ಇನ್ ವಾಟ್ ಟೈಮ್ ದೇ ವಿಲ್ ಫಿನಿಶ್ ವರ್ಕ್ ವೈಲ್ ವರ್ಕಿಂಗ್ ಟುಗೆದರ್ ಅಂತ ಕೇಳಿದಾರೆ. ಅಂದ್ರೆ ಒಟ್ಟಿಗೆ ಕೆಲಸ ಮಾಡಿದ್ರೆ, ಅವ್ರು 3 ಜನ ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ಸಮಯ ತಗೊಂತಾರ ಅಂತ ಕ್ವಶನ್ ಕೇಳ್ತಾರೆ. ಇವಾಗ 2 ಜನರು ಇರ್ತಲ್ಲ, ಸೇಮ್ ಹಂಗಿಲ್ಲಿ 3 ಜನ. ಓಕೆ. ಸೊ ಇಲ್ಲಿ ನೋಡ್ರಿ, ರಾಜು ಅಂತಂದೈತೆ, ರಾಜು ಅಂತ ಬರ್ಕೊಳ್ಳೋನು. ಸಿಂಪಲ್ ಸೇಮ್ ಅದೇ ಟ್ರಿಕ್ ಮೊದಲನೇ ಐತಲ್ಲ ಹಂಗೆ. ರಾಜು ಎಷ್ಟ್ ದಿನದಾಗ ಮುಗಿಸ್ತಾನ? 6 ದಿನದಾಗ ಮುಗಿಸ್ತಾನ. ಸೊ ಅದಾದ ನಂತರ ನೆಕ್ಸ್ಟ್ ಏನೈತಿ? ರಿಂಕು. ರಿಂಕು ಐತೆ, ರಿಂಕು ಎಷ್ಟ್ ದಿನದಾಗ ಮುಗಿಸ್ತಾನ? 12 ದಿನದಾಗ ಮುಗಿಸ್ತಾನ. ಸೊ ಇನ್ನೊಂದ್ರು ನಿಮ್ಗೆಲ್ಲಾನು ಗೊತ್ತಾಗೈತೆ ಅಂತಂದ್ ಹೇಳ್ಬಿಟ್ಟು ವಿಡಿಯೋ ನೋಡದೆ ಇರಕ್ ಹೋಗ್ಬೇಡ್ರೆ, ಅದು ಮಿಸ್ಟೇಕ್. ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ರಾಮ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ 24 ದಿನದಾಗ ಏನಂತಂದ್ ಹೇಳಿದ್ರೆ ಕೆಲಸ ಮುಗಿಸ್ತಾನ. ನಮ್ದು ನೆಕ್ಸ್ಟ್ ಸ್ಟೆಪ್ ಏನೈತಿ ಸರ್? ಸಿಂಪಲ್ ಆಗಿ 6, 12, 24 ಏನ್ ಮಾಡ್ಕೊಬೇಕು ನಾವ? ಲಸ ತಕೊಬೇಕ್ರಿ. ತಕೊಂಡ್ರು ನೋಡೋಣ. ಸರ್ 2 3 6 ರೀ, 2 6 12 ರೀ, ಸರ್ 2 12 24 ರೀ. ನೆಕ್ಸ್ಟ್ 3ರಿಂದ ಹೋಗುತ್ತೆ ನೋಡ್ರಿ, 3 1 3, 3 2 6, 3 4 12. ಮತ್ತೆ 2ರಿಂದ ಹೋಗುತ್ತೆ ನೋಡ್ರಿ. ಸೊ ಇದು ಒಂದ್ ಹಂಗೆ ಬರುತ್ತೆ, 2 1 2 2 ಇಲ್ಲಿಗೆ ಲಾಸ್ಟ್ ಮುಗಿತಿದ್ದು. ಸೊ ಇವುಗಳನ್ನೆಲ್ಲವನ್ನ ಏನಂತಂದ್ ಹೇಳಿದ್ರೆ ನೀವ ಗುಣಿಸ್ಬೇಕು. ಗುಣಿಸ್ರಿ. 2 3 6, 6 2 12, 12 1 12, 12 1 12, 12 24 ಏನಂತಂದ್ ಹೇಳಿದ್ರೆ ನಮ್ದ ಲಸ ಬಂತು. ಇದನ್ನ ನಾವ್ ಏನಂತ ಕರಿತೀವಿ? ಒಟ್ಟು ಕೆಲಸ ಅಂತ ಕರಿತೀವಿ. ಏನಂತ ಕರಿತೀವಿ? ಒಟ್ಟು ಕೆಲಸ ಅಂತ ಕರಿತೀವಿ. ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂತ ಹೇಳಿದೆ ನಾನ್ ನಿಮ್ಗ. ಸೊ ಒಂದ್ ದಿನದಾಗ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ ಅಂತ ಕಂಡಿಡ್ಬೇಕು ಒಬ್ಬೊಬ್ಬರದು. ಕಂಡಿಡಿದ್ ನೋಡೋಣ. ಸೊ ರಾಜು ಎಷ್ಟು ಯೂನಿಟ್ ಕೆಲಸ ಮಾಡ್ತಾನ ಒಂದು ದಿನದಲ್ಲಿ? ಅದಕ್ಕೆ ನಾವೇನ್ ಮಾಡ್ಬೇಕು? 24 ಡಿವೈಡೆಡ್ ಬೈ 6 ಮಾಡ್ಬೇಕು. 6 ದಿನ ಆಯ್ತಲ್ಲ ಇದನ್ನ. ಸೊ 6 1 6 4 ಅಂದ್ರೆ ಸರ್ 4 ಯೂನಿಟ್ ಕೆಲಸ ಮಾಡ್ತಾನ. ಸೊ ರಾಜು ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ದಿನಕ್ಕೆ 4 ಯೂನಿಟ್ ಮಾಡ್ಬಿಟ್ಟು 6 ದಿನದಾಗ 24 ಕೆಲಸ ಮಾಡ್ಬಿಡ್ತಾನೆ ಅಂತಂದೇಳಿ. ಸೇಮ್ ಅದೇ ತರ ರಿಂಕು ನೋಡ್ರಿ ಎಷ್ಟ್ ಮಾಡ್ತಾನ? ಸರ್ 24 ಡಿವೈಡೆಡ್ ಬೈ 12 ಮಾಡ್ರೆ 12 1 12. ಸರ್ ಇವ್ರು 2 ಯೂನಿಟ್ ಮಾಡ್ತಾರ. ಡೈಲಿ 2 ಯೂನಿಟ್ ಮಾಡಿ 24 ಯೂನಿಟ್ ಕೆಲಸ, ಒಟ್ಟು ಕೆಲಸವನ್ನ 12 ದಿನಕ್ಕೆ ಮುಗಿಸ್ತಾರ ಅಂತಂದೇಳಿ. ಸೇಮ್ ಅದೇ ತರ ನೋಡ್ರಿ ರಾಮ್ ಏನ್ ಮಾಡ್ತಾನ? ಸೊ 24 ಡಿವೈಡೆಡ್ ಬೈ 24. ಸರ್ ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ 1 ಯೂನಿಟ್ ಅನ್ನ ಕೆಲಸ ಮಾಡ್ತಾರ. ನಮ್ಗೇನ್ ಕೆಲಸ ಕೇಳಿದಾರ? ಒಟ್ಟಿಗೆ 3 ಜನ ಕೆಲಸ ಮಾಡಿದ್ರ ಅಂದ್ರ ಒಂದ್ ದಿನಕ್ಕ ಎಷ್ಟು ಯೂನಿಟ್ 3 ಜನ ಸೇರ್ಬಿಟ್ಟು ಮಾಡ್ತಾರ ಅಂತ ನೋಡ್ಕೊಬೇಕು. ಇವಾಗ ರಾಜು, ರಿಂಕು, ಅದಾದ ನಂತರ ರಾಮ್, ಇವ್ರು 3 ಜನ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ? ಇದನ್ನ ಕೂಡಿಸ್ಬೇಕು. 4 + 2 + 1 ಎಷ್ಟಾಯ್ತು? 4 2 6, 1 7. ಸೊ ಟೋಟಲ್ ಏನಂತಂದ ಹೇಳಿದ್ರೆ 7 ಯೂನಿಟ್ ಕೆಲಸ ಮಾಡಿದ್ರು. ಸೊ ಒಂದಿನಕ್ಕೆ ಏನಂತಂದ ಹೇಳಿದ್ರೆ 7 ಯೂನಿಟ್ ಕೆಲಸ ಮಾಡ್ತಾರ. ಇಲ್ಲಿ ನಮ್ಗೇನ ಕಂಡು ಹಿಡಿಬೇಕಂದ್ರೆ ಎಷ್ಟು ದಿನದಾಗ ಕೆಲಸ ಮುಗುತ್ತಾರ ಅಂತಂದ ಹೇಳಿದ್ರೆ ಒಟ್ಟು ಕೆಲಸ ಡಿವೈಡೆಡ್ ಬೈ ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ 3 ಜನ ಸೇರಿ ಅಂತಂದ ಹೇಳಿ. ಕರೆಕ್ಟಾ? ಸೊ 24 ಡಿವೈಡೆಡ್ ಬೈ 7. ಸೊ ಇದನ್ನ ನೀವೇನಂತಂದ್ ಹೇಳಿದ್ರೆ ಎಲ್ಲಾದ್ರೂ ಡಿವೈಡೆಡ್ ಬೈ ಈ ತರ ಕೊಟ್ರು ಅಂತಂದ್ ಹೇಳಿದ್ರೆ ಆನ್ಸರ್ ಈ ತರ ಮಾಡ್ಕೊಬೇಕಿಲ್ಲ. ಪಾಯಿಂಟ್ ಒಳಗೆ ಕೊಟ್ರು ಅಂತಂದ್ ಹೇಳಿದ್ರೆ ಸಿಂಪಲ್ 7 3 21. ಅದಾದ ನಂತರ 3 ಉಳಿತು, ಪಾಯಿಂಟ್ ಕೊಟ್ರಿ. ಸೊ 7 4 22 ಅಂದ್ರ 3.5 ದಿನ, 3.5 ದಿನದಲ್ಲಿ ಏನಂತಂದ್ ಹೇಳಿದ್ರೆ ಕೆಲಸವನ್ನ ಮುಗಿಸ್ತಾರ ಅಂತಂದ್ ಹೇಳಿ ನಿಮ್ದೇನ ಆನ್ಸರ್ ಬರುತ್ತ. ಸೇಮ್ ಅದೇ ತರ ನೋಡ್ರಿ ಇನ್ನೊಂದ್ ಕ್ವಶನ್ ಐತೆ, ಸೇಮ್ ಇದೇ ತರ ಐತೆ, ಬಟ್ ಅದ್ರ ನೀವು ನೋಡ್ಕೊಬೇಕು ಯಾವ ತರ ಏನ ಅಂತಂದೇಳಿ. ಆ ತರ ಇದ್ರ ನೀವ್ ಹಂಗ್ ಮಾಡ್ಕೊಬೇಕು. ಇವಾಗ ಏನಂತಂದ್ ಹೇಳಿದ್ರೆ ಇದು ಮತ್ತೆ ಕೆಲಸ ಬಿಟ್ಟು ಹೋಗೋದು, ಅದಾದ ನಂತರ ಬಂದ್ ಕೆಲಸ ಮಾಡೋದು, ಈ ತರ ಐತೆ. ಇದನ್ನ ನೋಡ್ಕೊಂಡು ನಾವು ಸೊ ಇಲ್ಲಿ ನೋಡ್ರಿ ಕನ್ನಡದ ಹೇಳ್ತೀನಿ. ABC ಕ್ರಮವಾಗಿ ಏನಂತಂದ್ ಹೇಳಿದ್ರೆ 24 ದಿನ, 30 ದಿನ, 40 ದಿನ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಒಂದ್ ಕೆಲಸವನ್ನ ಮಾಡ್ತಾರ. ಸೊ ಅವ್ರೆಲ್ಲರೂ ಏನಂತಂದ್ ಹೇಳಿದ್ರೆ ಒಟ್ಟಿಗೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕೆಲಸವನ್ನ ಪ್ರಾರಂಭ ಮಾಡ್ತಾರ. ಅದಾದ್ರೆ ಆದ್ರೆ ಏನಾಗತ್ತೆ ಅಂದ್ರೆ ಸಿ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ 4 ದಿನಗಳ ಮುಂಚೆ ಏನಂತಂದ್ ಹೇಳಿದ್ರೆ ಸಿ ಹೊರಟೋಗಿ ಬಿಡ್ತಾನ. ಅಂದ್ರೆ ಇವಾಗ ಏನಂತಂದ್ ಹೇಳಿದ್ರೆ 4 ದಿನಗಳ ಮುಂಚೆ ಏನಂತಂದ್ ಹೇಳಿದ್ರೆ ಸಿ ಹೊರಟೋಗ್ತಾನ. ಅದಾದ ನಂತರ ಎಷ್ಟು ದಿನದಲ್ಲಿ ಏನಂತಂದ್ ಹೇಳಿದ್ರೆ ಕೆಲಸ ಕಂಪ್ಲೀಟ್ ಆಗತ್ತ ಅಂತ ಕ್ವಶನ್ ಕೇಳಿದಾರೆ ಇಲ್ಲಿ. ಎಸ್, ಇಲ್ಲಿ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 24 days, 30 days, 40 days ಅಲ್ಲಿ ಕಂಪ್ಲೀಟ್ ಮಾಡ್ತಾರ. ಇವಾಗ ಏನು ಒಂದ್ ಕೆಲಸ ಐತೆ, ಅದನ್ನ ಎ ಇದ್ದಾವ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ 24 ದಿನದಲ್ಲಿ ಮುಗಿಸ್ತಾನ.
ಸೊ ಅದಾದ ನಂತರ ಬಿ ಇದ್ದವ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ 30 ದಿನದಾಗ ಮುಗಿಸ್ತಾನ. ಸೊ ಅದಾದ ನಂತರ ಸಿ ಇದ್ದವ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ 40 ದಿನದಾಗ ಮುಗಿಸ್ತಾನ. ಕರೆಕ್ಟಾ? ಸೊ ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಏನ್ ಅರ್ಥ ಐತಿ ಇಲ್ಲಿ? ಸೊ ಅವ್ರು ಮೂರೊಬ್ಬ ಜನ ಏನ್ ಮಾಡ್ತಾರಂದ್ರೆ ಸರ್ ಒಟ್ಟಿಗೆ ಸ್ಟಾರ್ಟ್ ಮಾಡ್ತಾರ. ಅದಾದ ನಂತರ ಕೆಲಸ ಮುಗಿಯೋ ಟೈಮಲ್ಲಿ ಸರ್ ಆಲ್ಮೋಸ್ಟ್ ಮುಗ್ದಂಗಿತ್ತು, ಬಟ್ ಆದ್ರ 4 ದಿನ ಮುಂಚೆನೆ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಸಿ ಬಿಟ್ಟು ಹೋಗ್ಬಿಡ್ತಾನ. ಅವಾಗ ಎಷ್ಟ್ ದಿನ ತಗೋತಾರು ಅಂತ ಕ್ವಶನ್ ಕೇಳಿದ್ರೆ, ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಹೇಳ್ತೇನೆ ನೋಡ್ರಿ. ಇದು ಟೋಟಲ್ ಏನಂತಂದ್ ಹೇಳಿದ್ರ ಎ ಅಂಡ್ ಬಿ ಅಂಡ್ ಸಿ ಮೂರು ಜನ ಸೇರ್ಬಿಟ್ಟು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಈ ಕೆಲಸವನ್ನ ಒಟ್ಟಿಗೆ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡ್ಬೇಕು ಅನ್ಕೊಂತಾರ. ಬಟ್ ಆದ್ರ ಅದ್ ಕೆಲಸ ಮುಗಿಯೋ 4 ದಿನದ ಹಿಂದೆನೆ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಸಿ ಬಿಟ್ಟು ಹೋಗ್ತಾನ. ಇಲ್ಲಿ ಎ ಮತ್ತು ಬಿ ಮಾತ್ರ ಏನಂತಂದ್ ಹೇಳಿದ್ರೆ ವರ್ಕ್ ಮಾಡ್ತಾರ. ಸೊ ಅವಾಗ ಏನಂತಂದ್ ಹೇಳಿದ್ರೆ ಈ ಟೋಟಲ್ ವರ್ಕ್ ಮುಗಿಯಾಕ ಎಷ್ಟ್ ದಿನ ಆಯ್ತು ಅಂತ ಕ್ವಶನ್ ಕೇಳಿದ್ರೆ, ಇದಿಷ್ಟು ಕ್ಲಿಯರ್ ಆಯ್ತಾ? ಎಸ್ ಡನ್. ಇವಾಗ ಇದನ್ನ ಬರ್ಕೊಂಡ ನಂತರ ನಮ್ದು ಕೆಲಸ ಏನಪ್ಪಾ ಅಂತಂದ್ ಹೇಳಿದ್ರೆ ಲಸ ತಕೋಬೇಕು. 24 30 ಅದಾದ ನಂತರ 40 ಅಂತಂದೈತಿ. ತೆಗಿರ್ ನೋಡೋಣ ಲಸ ಹೆಂಗ್ ತೆಗಿತೀರಿ. 2ರಿಂದ ಸ್ಟಾರ್ಟ್ ಮಾಡಿ. ಸೊ 2 12 ರೀ ಸರ, 2 15 ಸರ, 2 20 ನೆಕ್ಸ್ಟ್ ನೋಡ್ರಿ 5ರಿಂದ ಹೋಗುತ್ತೆ ನೋಡ್ರಿ 12 ಹಂಗೆ ಇಡ್ರಿ. 5 3 15 ರೀ, 5 4 20. ನೆಕ್ಸ್ಟ್ ನೋಡ್ರಿ 4ರಿಂದ ಹೋಗುತ್ತಾ? ಎಸ್ 4 3 12. ಅದಾದ ನಂತರ 3 ಹಂಗ ಬರ್ಕೊಂಡು 4 1 4. ನೆಕ್ಸ್ಟ್ ನೋಡ್ರಿ 3ರಿಂದ 3 1 3 3 1 3 1 ಹಂಗೆ. ಸೊ ಇವುಗಳನ್ನೆಲ್ಲ ಏನಂತಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ರಿ. 2 5 10 10 4 40 43 120. 120 ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ನಮ್ದು ಒಟ್ಟು ಕೆಲಸ ಆಗತ್ತೆ. 120 ಏನಾಯ್ತು? ಒಟ್ಟು ಕೆಲಸ ಆಯ್ತು. ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ 3 ಜನ ಸೇರ್ ಮಾಡಿದಾರೆ. ಇಲ್ಲಿಂದ ಇಲ್ಲಿ 4 ದಿನ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ಲಾಸ್ಟ್ 4 ದಿನ ಸಿ ಬಿಟ್ಟು ಹೋಗ್ತಾನಲ್ಲ, ಲಾಸ್ಟ್ 4 ದಿನ ಎ ಅಂಡ್ ಬಿ ಇಬ್ರ ಮಾಡಿದಾರೆ. ಅಂದ್ರೆ ನಮ್ಗೆ ಈಗ ಏನ್ ಕಂಡಿಡ್ಬೇಕು? ಒಂದ್ ದಿನದಾಗ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರ ಅನ್ನೋದು ಕಂಡಿಡ್ಬೇಕು. ಒಂದ್ ದಿನದಾಗ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ. ಇವ್ರು ಎಷ್ಟು ಮಾಡ್ತಾರ ನೋಡ್ರಿ, ಎ ಇದ್ದಾವ. ಸೊ 120 ಡಿವೈಡೆಡ್ ಬೈ 24 ಮಾಡ್ರಿ ಅಂತಂದ್ ಹೇಳಿದ್ರೆ 24 ಒಂದ್ಲೆ 24 5ಲೆ ಏನಾಗತ್ತೆ ಅಂತಂದ್ ಹೇಳಿದ್ರೆ 120. ಸೊ ಒಂದ್ ದಿನಕ್ಕೆ 5 ಯೂನಿಟ್ ಮಾಡ್ತಾನ. ಟೋಟಲ್ 24 ದಿನ ತಗೊಂಡು 120 ಯೂನಿಟ್ ಮಾಡ್ತಾನ ಅಂದಂಗ ಆಯ್ತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬಿ ಎಷ್ಟ್ ಮಾಡ್ತಾನ? 120 ಡಿವೈಡೆಡ್ ಬೈ 30 ಅಂತಂದ್ ಹೇಳಿದ್ರ 3 4 12 ಸರ್ 4 ಯೂನಿಟ್ ಮಾಡ್ತಾನ. ಅದಾದ ನಂತರ ಸಿ ಎಷ್ಟ್ ಮಾಡ್ತಾನ ನೋಡ್ರಿ, 120 ಡಿವೈಡೆಡ್ ಬೈ 40 ಅಂತಂದ್ ಹೇಳಿದ್ರೆ ಸೊ 3 ಯೂನಿಟ್. ಸರ್ ಇವನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 3 ಯೂನಿಟ್ ಕೆಲಸವನ್ನ ಮಾಡ್ತಾನ. ಇದು ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ ಸಿಕ್ತು. ಸೊ ಇವಾಗ ಏನಂತಂದ್ ಹೇಳಿದ್ರೆ ನಾವು ಫಸ್ಟ್ ಏನ್ ಮಾಡೋಣ, ಇದನ್ನ 1 ನಿಮಿಷ ಇರ್ರಿ ಕ್ಲೀನ್ ಮಾಡೋಣ. ನಾವು ಫಸ್ಟ್ ಏನಂತಂದ್ ಹೇಳಿದ್ರೆ ಇಲ್ಲಿ 4 ದಿನ ಅಂತ ಕೊಟ್ಟಿದ್ದಾನಲ್ಲ, ಈ 4 ದಿನ ನಮಗ್ ಟೋಟಲ್ ವರ್ಕ್ ಸಿಕ್ಕೈತೆ. ಈ ಲಾಸ್ಟ್ 4 ದಿನದಾಗ ಎ ಅಂಡ್ ಬಿ ಇಬ್ರು ಸೇರ್ಬಿಟ್ಟು ಎಷ್ಟು ವರ್ಕ್ ಮಾಡ್ತಾರ ಅಂತ ನೋಡೋಣ. ಇಲ್ಲಿ ನಾವು ನೋಡ್ರಿ ಫಸ್ಟ್ ಏನಂತಂದ್ ಹೇಳಿದ್ರೆ ಎ ಮತ್ತು ಬಿ ಇಬ್ರು ಸೇರ್ಬಿಟ್ಟು ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೋ? ಸರ್ ಇಲ್ಲಿ 5 ಯೂನಿಟ್, ಇವ್ 4 ಯೂನಿಟ್ ರೀ. 5 + 4 ಎಷ್ಟು ಅಂತಂದ್ ಹೇಳಿದ್ರೆ 9 ಯೂನಿಟ್ ಆಯ್ತು. ಸೊ ಒಂದ್ ದಿನಕ್ಕೆ ಏನಂತಂದ್ ಹೇಳಿದ್ರೆ ಎಷ್ಟು ಯೂನಿಟ್ ಕೆಲಸ ಮಾಡಿದ್ರು ಎ ಅಂಡ್ ಬಿ 9 ಯೂನಿಟ್. ಇನ್ 4 ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರಂತ ನೋಡ್ರಿ, ಇಲ್ಲೇ ಬರ್ಕೊಡ್ರಿ. ಒಂದ್ ದಿನಕ್ಕೆ 9 ಯೂನಿಟ್ ಮಾಡ್ರ, 4 ದಿನಕ್ಕೆ ಎಷ್ಟು ಮಾಡ್ತಾರ ಸರ್? 36 ಯೂನಿಟ್. 36 ಯೂನಿಟ್. ಸರ್ ನಮ್ದು ಟೋಟಲ್ ಕೆಲಸ ಎಷ್ಟೈತಿ? ಇಷ್ಟು ಟೋಟಲ್ ಕೆಲಸ ಇಷ್ಟು ಮುಗ್ಯಾಕ ಎಷ್ಟೈತಿ? ಟೋಟಲ್ ಕೆಲಸ 120 ಐತಿ. ಟೋಟಲ್ ಕೆಲಸ 120. ಇನ್ ನಾವು ಇಲ್ಲಿ ಉಳಿದಿರುವ ಕೆಲಸವನ್ನ ಕಂಡಿಡ್ಕೊಬಹುದಾ? ಉಳಿದಿರುವ ಕೆಲಸ ಕಂಡಿಡ್ಕೊಳ್ರಿ. 120 ಮೈನಸ್ 36. ಸೊ ಎಷ್ಟಾಯ್ತು? ಸೊ 10ರಾಗ 4 6 ಕಳೆದ್ರ 4. ಸೊ ಅದಾದ ನಂತರ ಇಲ್ಲಿ ನೋಡ್ರಿ 12ರಾಗ 4 ಕಳೆದ್ರ 8. ಟೋಟಲ್ ಏನಂತಂದ್ ಹೇಳಿದ್ರೆ 84 ಏನಂತಂದ್ ಹೇಳಿದ್ರೆ ಉಳಿದಿರೋ ಕೆಲಸ. ಇಲ್ಲಿ ನೋಡ್ರಿ ಈ ಕೆಲಸವನ್ನ ಎಷ್ಟು ಜನ ಕೂಡಿ ಮಾಡ್ತಾರ? 3 ಜನ ಕೂಡಿ ಮಾಡ್ತಾರ. ಎ ಬಿ ಮತ್ತು ಸಿ 3 ಜನ ಏನಂತಂದ್ ಹೇಳಿದ್ರೆ ಕೂಡಿ ಮಾಡ್ತಾರ. ಅವ್ರು ಒಂದ್ ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರ? 5 + 4 + 9 ರೀ ಸರ್. 9 + 3 12 ರೀ ಸರ್. ಟೋಟಲ್ 12 ಯೂನಿಟ್ ಏನ್ ಮಾಡ್ತಾರ ಅಂದ್ರೆ 3 ಜನ ಒಂದ್ ದಿನಕ್ಕೆ ಕೆಲಸ ಮಾಡ್ತಾರ. ಅಂದ್ರೆ ಟೋಟಲ್ ಇಲ್ಲಿ ಉಳಿದಿರೋ ಕೆಲಸ ಎಷ್ಟೈತಿ? 84 ಐತಿ. ಡಿವೈಡೆಡ್ ಬೈ 12 ಮಾಡ್ರಿ. ಸೊ 12 ಒಂದ್ಲೆ 12 ಏಳೆ. ಸೊ ಟೋಟಲ್ ಏನಂತಂದ್ ಹೇಳಿದ್ರೆ 7 ದಿನ ತಗೊಂತಾರ. 7 ದಿನ ಏನಂತಂದ್ ಹೇಳಿದ್ರೆ ಉಳಿದಿರೋ ಕೆಲಸ. ಬಟ್ ನಮ್ಗೆ ಏನ್ ಕೇಳಿದಾರ, ಎಷ್ಟು ದಿನಗಳಲ್ಲಿ ಕೆಲಸ ಸಂಪೂರ್ಣವಾಗಿ ಕಂಪ್ಲೀಟ್ ಆಗತ್ತ ಅಂತ ಕೇಳಿದ್ರ. ಸೊ ಇದು 7 ದಿನ. ಸಿ ಹೋದ ನಂತರ ಎ ಮತ್ತು ಬಿ ಸೇರ್ಬಿಟ್ಟು 4 ದಿನ ಮಾಡ್ತಾರೆ. ಟೋಟಲ್ ಆಗಿ 11 ದಿನ. 7 4 7 + 4 11 ದಿನದಲ್ಲಿ ಏನ್ ಮಾಡ್ತಾರ ಅಂದ್ರೆ ಕೆಲಸವನ್ನ ಮುಗಿಸ್ತಾರ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನೀವು ಸಿಂಪಲ್ ಜಸ್ಟ್ ಅರ್ಥ ಮಾಡ್ಕೊಳ್ಳೋದಷ್ಟ. ಇಷ್ಟೇ ಏನಂತಂದ್ ಹೇಳಿದ್ರೆ ಮೊದ್ಲೇನು ಒಟ್ಟು ಕೆಲಸ ಕಂಡು ಹಿಡ್ಕೋಬೇಕು. ಅದಾದ ನಂತರ ಉಳಿದಿರೋ ಕೆಲಸ ಮಾಡ್ಕೊಂಡು ಹಿಡ್ಕೊಬೇಕು. ಯಾರ್ಯಾರು ಮಾಡತ್ತಾರೋ ಯಾರ್ಯಾರು ಇಲ್ಲ, ಹಿಂಗೊಂದ್ ಲೈನ್ ಹೇಳ್ಕೊಂಡ್ಬಿಟ್ಟು ಹಂಗ್ ಮಾಡ್ಕೋಬೇಕಷ್ಟ. ಸೊ ಎಲ್ರಿಗೂ ಅರ್ಥ ಆಯ್ತಾ? ಇದೇನಪ್ಪಾ ಅಂತಂದ್ ಹೇಳಿದ್ರೆ ಒನ್ ಟೈಪ್ ಆಫ್ ಕ್ವಶನ್. ಇನ್ನೊಂದ್ ಟೈಪ್ ಆಫ್ ಕ್ವಶನ್ ಬರುತ್ತಾ, ಇವಾಗ ಅದನ್ನ ನೋಡ್ಕೊಳ್ಳೋಣ. ಸೊ ಇದು ಒಂದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಟ್ರಿಕ್ಸ್ ಇಲ್ಲ. ಇಲ್ಲಿ ಹೆಂಗ್ ಕೇಳ್ತಾರ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ,
ಎ ಅಂಡ್ ಬಿ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 12 ಡೇಸ್. ಅಂದ್ರೆ ಎ ಮತ್ತು ಬಿ ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ 12 ದಿನದ ಕೆಲಸ ಮುಗಿಸ್ತಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬಿ ಅಂಡ್ ಸಿ ಇನ್ 8 ಡೇಸ್. ಬಿ ಮತ್ತು ಸಿ ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ 8 ದಿನದಲ್ಲಿ ಕೆಲಸ ಮುಗಿಸ್ತಾರ. ಸೊ ಅದಾದ ನಂತರ ಸಿ ಮತ್ತು ಎ ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ 6 ದಿನದ ಕೆಲಸ ಮುಗಿಸ್ತಾರ. ಸೊ ಅದಾದ ನಂತರ ಹೌ ಲಾಂಗ್ ಬಿ ಟೇಕ್ ಟು ದ ಸೇಮ್ ವರ್ಕ್ ಅಲೋನ್ ಅಂತಂದ ಹೇಳಿ, ಬಿ ಒಬ್ನೇ ಮಾಡಕ್ ಎಷ್ಟು ದಿನ ಕೆಲಸ ತಗೊಂತಾರ ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಸೊ ಇಲ್ಲಿ ನೋಡ್ರಿ ನಾವು ಫಸ್ಟ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ ಒಟ್ಟು ಕೆಲಸವನ್ನ ನಾವು 3 ಜನ ಸೇರ್ಬಿಟ್ಟು ಹೆಂಗ್ ಮಾಡ್ಕೊಂತಾರ ಅಂತ ನೋಡ್ಕೊಳ್ಳೋಣ. ಸೊ ಸಿಂಪಲ್ ಆಗಿ ಈ ತರ ಕ್ವಶನ್ ಕೇಳಿದ್ರು ಅಂತಂದ ಹೇಳಿದ್ರೆ ಸಿಂಪಲ್ ಆಗಿ ಏನ್ ಮಾಡ್ಕೊಳ್ರಿಪ್ಪ ನೀವ, ಏನ್ ಮಾಡ್ಕೊಬೇಕು. ಸೊ ಎ ಅಂಡ್ ಬಿ ಇಬ್ರು ಸೇರ್ಬಿಟ್ಟು ಒಂದ್ ದಿನದಾಗ ಎಷ್ಟು ಕೆಲಸ ಮಾಡ್ತಾರೋ, ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರ ಅಂತಂದ ಹೇಳಿ ನಾವು ಕಂಡು ಹಿಡ್ಕೊಬೇಕು. ಸೊ ಎ ಮತ್ತು ಬಿ ಇಬ್ರು ಸೇರ್ಬಿಟ್ಟು ಏನಂತಂದ ಹೇಳಿದ್ರೆ ಒಂದ್ ದಿನದಾಗ ಎಷ್ಟು ಕೆಲಸ ಮಾಡ್ತಾರ 1/12 ಅಂತ ಬರ್ಕೊಂತೀವಿ. ಒಂದ್ ದಿನದಾಗ ಏನಂತಂದ ಹೇಳಿದ್ರೆ ಎಷ್ಟು ಕೆಲಸ ಮಾಡ್ತಾರ ಅಂದಾಕ ಟೋಟಲ್ ಕೆಲಸ 12 ದಿನದಾಗ ಮಾಡ್ರ. ಸೊ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾರ 1/12. ಅದೇ ತರ ನೋಡ್ರಿ ಬಿ ಮತ್ತು ಸಿ ಎಷ್ಟು ಮಾಡ್ಕೊಂತಾರ ಒಂದ್ ದಿನಕ್ಕ 1/8. ಸಿ ಮತ್ತು ಎ ಮಾಡಕ್ ಎಷ್ಟು ಮಾಡ್ಕೊಂತಾರ 1/6. ಸೊ ಇವುಗಳನ್ನೆಲ್ಲವನ್ನ ನೀವೇನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಈ ತರ ಕಂಡು ಹಿಡಿದನ್ನ ಕೂಡ್ಸ್ಕೊಳ್ರಿ. ಸೊ ಎಲ್ಲ ಕೂಡ್ಸ್ಕೊಂಡ್ರೆ ಅಂತಂದ ಹೇಳಿದ್ರೆ ಎ 2 ಸಾರಿ ಐತೆ 2a ಪ್ಲಸ್ ಇಲ್ಲಿ ಏನಂತಂದ ಹೇಳಿದ್ರೆ ಬಿ 2 ಸಾರಿ ಐತಿ 2b. ಸೊ ಅದಾದ ನಂತರ ಸಿ 2 ಸಾರಿ ಐತಿ, ಏನ್ ಮಾಡ್ತೀನಿ ಅಂತಂದ್ರೆ 2c ಆಯ್ತು. ಸೊ ಇದನ್ನ ನೋಡ್ಕೊಡ್ರಿ 1/12. ಸೊ 1/8 ಆಮೇಲೆ 1/6 ಆಯ್ತು. ಸೊ ಇಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ 2 ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಆಗತ್ತ. ಸೊ ಇಲ್ಲಿ ನೀವು ಲಸ ತಕೊಂಡ್ರಿ ಅಂತಂದ ಹೇಳಿದ್ರೆ ಎಷ್ಟಾಗತ್ತ 12 8 6 ಲಸ ಎಷ್ಟಾಗತ್ತ. ಸೊ 2 6 12, 2 4 8, 2 3 6, 3 ಹೋಗುತ್ತೆ ನೋಡ್ರಿ, 3 2 6, 4 ಹಂಗ ಬರ್ಕೊಡ್ರಿ, 3 1 3. ಸೊ ನೆಕ್ಸ್ಟ್ 2 1 2 2 4, ಇನ್ನು ಆಲ್ಮೋಸ್ಟ್ ಮುಗಿತು. ಎಲ್ಲಾನು ಗುಣಿಸ್ರಿ 2 3 6, 6 2 12, 12 1 12, 12 2 24. 24 ಏನಂದ್ರೆ ಲಸ ಬಂತು. ಈಗ 12 2 24 ಬರುತ್ತೆ, ಇದು 8 3 24 ಬರುತ್ತೆ, ಇದು 6 4 24 ಬರುತ್ತೆ. ಮೇಲ್ಗಡೆ ನೋಡ್ರಿ 2 + 3 + 4 ಆಗುತ್ತೆ. ಟೋಟಲ್ ಏನಾಯ್ತು 7/24 ಏನಂತಂದ ಹೇಳಿದ್ರೆ ಒಂದ್ ದಿನಕ್ಕೆ ಕೆಲಸ ಮಾಡ್ತಾರೆ. ಸೊ ಇನ್ನು ಮುಗ್ದಿಲ್ಲ, ಈ ಕ್ಯಾಲ್ಕುಲೇಷನ್ ಮಾಡಿದ್ರೆ 2 ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಂದೈತಾ. ಸೊ ಇದನ್ನ 2 ಅನ್ನ ಆ ಕಡೆ ಕಳಿಸ್ರಿ ಅಂತಂದ ಹೇಳಿದ್ರೆ ಇದು ಇಂಟು 2 ಆಗುತ್ತೆ. ಸೊ 7/48 ಏನಂತಂದ ಹೇಳಿದ್ರೆ ನಮ್ದು ಸೊ ಒಂದ್ ದಿನಕ್ಕೆ ಕೆಲಸ ಆಯ್ತು. ಎ ಪ್ಲಸ್ ಇವ್ರು 3 ಜನ ಸೇರ್ಬಿಟ್ಟು 7/48 ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕೆಲಸವನ್ನ ಮಾಡ್ತಾರ. ಇಷ್ಟು ನಿಮ್ಗೆಲ್ರಿಗೂ ಗೊತ್ತಾಯ್ತಾ? ಎಸ್. ಸೊ ಇವಾಗ ನಾನು ಕ್ಲೀನ್ ಮಾಡ್ತೀನಿ ನೋಡ್ರಿ. ನಮ್ಗೇನ್ ಕೇಳಿದಾರು ಬಿ ಅಷ್ಟೇ ಎಷ್ಟು ಮಾಡ್ತಾನೋ ಅಂತ ಕೇಳಿದಾರ. ಸಿಂಪಲ್. ಸೊ ಒಂದ್ ಸ್ವಲ್ಪ ಏನಂತಂದ ಹೇಳಿದ್ರೆ ಕನ್ಫ್ಯೂಸ್ ಆಯ್ತು ಅಂದ್ರ ಟ್ರಿಕ್ ಮಾಡಕ್ ಬರ್ಲಿಲ್ಲ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 7/48 ಯೂನಿಟ್ಸ್ ಏನಂತಂದ ಹೇಳಿದ್ರೆ ಒಂದ್ ದಿನಕ್ಕೆ 3 ಜನ ಸೇರಿ ಮಾಡ್ತಾರ. ಬಟ್ ಅದ್ರ ನಾವು ಬಿ ಕಂಡು ಹಿಡಿಯೋದೈತಲ್ಲ, ಬಿ ಅಷ್ಟೇ ಕಂಡು ಹಿಡಿಯೋನು. ಈಗ ಬಿ ಕಂಡು ಹಿಡಿಬೇಕಂತಂದ ಹೇಳಿದ್ರೆ ಏನಾಗತ್ತ ನೋಡ್ರಿ, ಎ ಮತ್ತು ಸಿ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ನಾವು ನೋಡ್ಕೊಬೇಕು, ಬಿ ಅಷ್ಟೇ ಕಂಡು ಹಿಡ್ಬೇಕು. ಹಂಗ್ ಬರ್ಕೊಡ್ರಿ, ಎ ಪ್ಲಸ್ ಸಿ ಒಂದ್ ಕಡೆ ಬರ್ಕೊಡ್ರಿ. ಅದಾದ ನಂತರ 7/48 ಐತೆ. ಸೊ ಬಿ ಹಂಗ ಬರ್ಕೊಂಡ್ರಿ ಅಂತಂದ ಹೇಳಿದ್ರೆ 7/48. ಸೊ ಇದು ಈ ಕಡೆ ಬರುತ್ತೆ. ಸೊ ಎ ಪ್ಲಸ್ ಸಿ ಏನಂತಂದ ಹೇಳಿದ್ರೆ ಈ ಕಡೆ ಬರುತ್ತೆ, ಕರೆಕ್ಟಾ? ಸೊ ಅದಾದ ನಂತರ 7/48 ಮೈನಸ್ ಎ ಮತ್ತು ಸಿ ಎಲ್ಲೈತಿ, ಎ ಮತ್ತು ಸಿ ಇಲ್ಲಿ ಇದಾರ ನೋಡ್ರಿ. ಎ ಮತ್ತು ಸಿ ಏನಂತಂದ ಹೇಳಿದ್ರೆ ಒಂದ್ ದಿನದಾಗ ಎಷ್ಟು ಕೆಲಸ ಮಾಡ್ತಾರ 1/6. ಸೊ ಒಂದ್ ದಿನದಾಗ ಎಷ್ಟು, ಇದು 6 ದಿನದಾಗ ಮುಗಿಸಿರ ಅಂತಂದ ಹೇಳಿದ್ರೆ ಒಂದ್ ದಿನದಾಗ ಎಷ್ಟು 1/6. ಸೊ ಅದನ್ನ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ನೀವು ಇಲ್ಲಿ ಮೈನಸ್ ಮಾಡ್ಕೊಬೇಕು. ನೋಡ್ರಿ ಎಷ್ಟಾಗತ್ತ. ಸೊ ಇಲ್ಲಿ ನೋಡ್ರಿ ಲಸ ಕಂಡು ಹಿಡ್ಕೊಂಡ್ರೆ ಎಷ್ಟಾಗತ್ತ 48 ಆಗತ್ತೆ. ಸೊ ಇದು ನೀವು ನೋಡ್ಕೊಂಡ್ರೆ ಅಂತಂದ ಹೇಳಿದ್ರೆ 48 ಒಂದಲ್ಲೇ 48 ಆಯ್ತು, 6 8 48 ಆಯ್ತು. 7 - 8 ಆಗತ್ತೆ. ಅಂದ್ರೆ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ -1/48 ಆಗತ್ತ. ಮೈನಸ್ ಎಲ್ಲ ಬಿಟ್ಬಿಟ್ರೆ 1/48 ಏನಂತಂದ ಹೇಳಿದ್ರೆ ಬಿ ಇದು ಒಂದ್ ದಿನಕ್ಕೆ ಕೆಲಸ ಮಾಡ್ದ. ಸೊ ಟೋಟಲ್ ಎಷ್ಟ್ ದಿನ ತಗೋತಾ ಅಂತಂದ ಹೇಳಿದ್ರೆ ಇನ್ನು ಉಲ್ಟಾ ಬರದ್ ಬಿಡ್ರಿ. 1/48 ಐತಲ್ಲ, ಇದನ್ನ ಏನಂತಂದ ಹೇಳಿದ್ರೆ 48, ಟೋಟಲ್ ಆಗಿ ಡೈರೆಕ್ಟ್ ಆಗಿ 48 ದಿನ ಅಂತಂದ ಹೇಳ್ತೀವಿ. ಸೊ ಈ ರೀತಿ ಏನಂತಂದ ಹೇಳಿದ್ರೆ ಕ್ಯಾಲ್ಕುಲೇಷನ್ ಬರುತ್ತೆ. ಸಿಂಪಲ್ ಆಗಿ ನೋಡ್ರಿ ನಾನು ಏನ್ ಹೇಳ್ತೀನಿ. ಸೊ ಈ ತರ ಕೇಳ್ದ ಅಂದ್ರೆ ಎ ಅಂಡ್ ಬಿ 12 ದಿನ ಮುಗಿಸ್ರು, ಬಿ ಅಂಡ್ ಸಿ 8 ದಿನ ಮುಗಿಸ್ರು, ಸಿ ಅಂಡ್ ಎ ಏನಂತಂದ ಹೇಳಿದ್ರೆ 6 ದಿನ ಮುಗಿಸ್ರು ಅಂತ ಕೊಟ್ಟಿದ್ದಾನ. ಸೊ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಎ ಅಂಡ್ ಬಿ. ಸೊ ಅದನ್ನ ಜಸ್ಟ್ ಇದು ಟೋಟಲ್ ದಿನ, ಇಲ್ಲೂ ಏನಂತಂದ ಹೇಳಿದ್ರೆ ಟೋಟಲ್ ದಿನ ಬಂದೈತೆ. ಅದನ್ನ ನಾನು ಇಲ್ಲಿ ಬಿ 48 ದಿನದಲ್ಲಿ ಮುಗಿಸ್ತಾ ಅಂತಂದ ಹೇಳಿ ಆಪ್ಷನ್ ಸಿ ಕರೆಕ್ಟ್ ಆಗತ್ತ. ಸೊ ಒಂದ್ ದಿನದಾಗ ಎಷ್ಟು ಕೆಲಸ ಮುಗಿಸ್ತಾನ ಅಂತಂದ ಹೇಳಿದ 1/12 ಅಂತ ಬರ್ಕೋಬೇಕು. ಬಿ ಅಂಡ್ ಸಿ ಇದು 1/8 ಅಂತ ಬರ್ಕೊಂಡ್ರಿ.
ಸಿ ಅಂಡ್ ಏನಂತಂದ ಹೇಳಿದ್ರೆ 6 ದಿನ ಆಯ್ತಾ, ಟೋಟಲ್ 1/6 ಏನಂತಂದ ಹೇಳಿದ್ರೆ ಒಂದ್ ದಿನದಾಗ ಮುಗಿಸ್ತಾರ. ಸೊ ಅವುಗಳನ್ನ ಏನಂತಂದ ಹೇಳಿದ್ರೆ ಕೂಡಿಸ್ಕೋಬೇಕು. ಕೂಡಿಸ್ಕೊಂಡ ನಂತರ ನಮಗ್ ಬಿ ಕಂಡಿಡಿ ಅಂತಂದ ಹೇಳಿದ್ರೆ ಎ ಅಂಡ್ ಸಿ ಐತಾ ಇಲ್ಲಿ. ಸೊ ಇಲ್ಲಿ ಟೋಟಲ್ ಸಿಕ್ಕೈತಾ, ಅದ್ರೊಳಗೆ ಎ ಅಂಡ್ ಸಿ ಕಳೆದ್ರಿ ಅಂತಂದ ಹೇಳಿದ್ರೆ ಬಿ ಸಿಕ್ತಾ, ನಾನು ಅದನ್ನೇ ಸೇಮ್ ಮಾಡಿದ್ದೇನೆ. ಸೇಮ್ ಅದೇ ತರ ಏನಂತಂದ ಹೇಳಿದ್ರೆ ಇನ್ನೊಂದ್ ಐತಾ, ಅದನ್ನು ನೋಡೋಣ. ಇಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಎ ಅಂಡ್ ಬಿ, ಅದಾದ ನಂತರ ಬಿ ಅಂಡ್ ಸಿ, ಅದಾದ ನಂತರ ಎ ಅಂಡ್ ಸಿ. ಓದ್ತೀನಿ ನೋಡ್ರಿ. ಎ ಮತ್ತು ಬಿ ಒಟ್ಟಾಗಿ ಏನಂತಂದ ಹೇಳಿದ್ರೆ ಎ ಮತ್ತು ಬಿ ಏನಂತಂದ ಹೇಳಿದ್ರೆ ಒಟ್ಟಾಗಿ 18 ದಿನದಲ್ಲಿ ಕೆಲಸ ಮುಗಿಸ್ತಾರ. ಒಂದ್ ಕೆಲಸವನ್ನ 18 ದಿನದಲ್ಲಿ ಮುಗಿಸ್ತಾರ. ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬಿ ಅಂಡ್ ಸಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅದೇ ಕೆಲಸವನ್ನ ಎಷ್ಟ್ ದಿನದಾಗ ಮುಗಿಸ್ತಾರ, 24 ದಿನದಲ್ಲಿ ಮುಗಿಸ್ತಾರ. ಅದೇ ತರ ನೋಡ್ರಿ ಎ ಅಂಡ್ ಸಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 36 ದಿನದಾಗ ಏನಂತಂದ ಹೇಳಿದ್ರೆ ಅದೇ ಕೆಲಸವನ್ನ ಮುಗಿಸ್ತಾರ. ಸೊ ಒಟ್ಟಾರೆಯಾಗಿ ಏನಂತಂದ ಹೇಳಿದ್ರೆ 3 ಜನ ಸೇರಿದ್ರೆ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸ್ತಾರ ಅಂತ ಕ್ವಶನ್ ಕೇಳಿದಾರೆ. ಸೊ ನಮಗ್ ಫಸ್ಟ್ ನಾವ್ ಏನ್ ಮಾಡ್ಕೋಬೇಕು, ಒಂದ್ ದಿನದಲ್ಲಿ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರಂತ ನಾವು ಬರ್ಕೊಬೇಕು. ಸೊ ಎ ಪ್ಲಸ್ ಬಿ ಇಬ್ರು ಸೇರ್ಬಿಟ್ಟು ಮಾಡೋದೇನೋ 1/18, ಸಿಂಪಲ್ ಆಗಿ /18 ಅಂತ ಬರ್ಕೊಡ್ರಿ. ಸೊ ಅದಾದ ನಂತರ ಬಿ ಮತ್ತು ಸಿ ಎಷ್ಟಾಗತ್ತ, ಸೊ 1/24. ಅದಾದ ನಂತರ ಎ ಮತ್ತು ಸಿ ಎಷ್ಟಾಗತ್ತ, 1/36 ಆಯ್ತು. ಸೊ ಇವಾಗ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಇದನ್ನ ನೀವು ಕೂಡ್ಸ್ಕೋಬೇಕು. ಅವಾಗ ಏನ್ ಸಿಗುತ್ತ ಅಂತಂದ ಹೇಳಿದ್ರೆ ನಮ್ಗೆ 3 ಜನರದ್ದು ಸಿಗುತ್ತ. ಈಗ ಬರ್ಕೊಡ್ರಿ, ಕೂಡ್ಸ್ರಿ. ಸರ್ 2 ಎ ಆಗ್ತಾವ್ರಿ. ಸೊ ಇಲ್ಲಿ ನೋಡ್ರಿ 2 ಬಿ ಆಗ್ತಾವ್ರಿ. ಸೊ ಅದಾದ ನಂತರ 2 ಸಿ ಆಗ್ತಾವ್ರಿ. ಈಕ್ವಲ್ ಟು ಎಷ್ಟಾಗತ್ತ, 1/18 ಪ್ಲಸ್ 1/24 / 36. ಇಲ್ಲಿ 2 ಕಾಮನ್ ತೆಗಿರಿ, ಎ ಪ್ಲಸ್ ಬಿ ಪ್ಲಸ್ ಸಿ ಅಷ್ಟೇ ಉಳಿಯುತ್ತಾ. ಇದನ್ನ ನೀವು ಲಸ ತಕೊಂಡ್ ಮಾಡ್ಕೋಬೇಕು. ಮಾಡ್ರಿ ನೋಡೋಣ. ಸೊ 18, 24, 36 ಲಸ ಎಷ್ಟಾಗತ್ತ ನೋಡ್ರಿ. ಸರ್ 2 9 18 ರೀ, 2 12 24 ರೀ, 2 18 36 ರೀ. 3ರಿಂದ ಹೋಗುತ್ತೆ ನೋಡ್ರಿ, 3 3 9, 3 4 12, 3 6 18. ಮತ್ತೆ 3ರಿಂದ 3 1 3 ರೀ, 3 4 ಹಂಗ ಉಳಿತ್ರಿ, 3 2 6. ನೆಕ್ಸ್ಟ್ 2ರಿಂದ ಹೋಗುತ್ತೆ ನೋಡ್ರಿ, 2 2 4, 2 1. ಈಗೆಲ್ಲ ಕೂಡ್ಸಿ ಗುಣಿಸ್ರಿ. ಸೊ 2 3 6, 6 3 18, 18 2 36, 36 2 ಎಷ್ಟಾಗತ್ತ, 36 2 72 ಆಗತ್ತ. ಸೊ ಇವಾಗ ನೋಡ್ರಿ 18 18 4 72. ಸಾರಿ 24 3 72, 32 72 ಆಯ್ತು. ಇದನ್ನ ಕೂಡ್ಸ್ರಿ, 4 + 3 + 2 ಆಗತ್ತೆ. ಟೋಟಲ್ ಆಗಿ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 4 3 7 9/72 ಆಯ್ತು. 9/72 ಏನಂತಂದ ಹೇಳಿದ್ರೆ ಆಗತ್ತ. ಸೊ ಇದನ್ನ ಹೋಗುತ್ತೆ ನೋಡ್ರಿ, 9 1 9 8 72, 1/8 ಅಂತಂದ ಹೇಳಿ ನಮ್ದ ಆನ್ಸರ್ ಬಂತು. ಇವಾಗ ನೋಡ್ರಿ ಎ ಪ್ಲಸ್ ಬಿ ಪ್ಲಸ್ ಸಿ ಅಷ್ಟೇ ಕಂಡಿಡ್ಕೊಬೇಕು. ಎರಡನ್ನ ನೀವು ಆ ಕಡೆ ಕುಣಿಸ್ರಿ ಅಂತಂದ ಹೇಳಿದ್ರೆ 1/16 ಅಂತಂದಾಯ್ತು. ಸೊ ಇದೇನಂತಂದ ಹೇಳಿದ್ರೆ ಒಂದು ದಿನಕ್ಕ ಮಾಡುವ ಕೆಲಸ. ಇದು ಒಂದು ದಿನಕ್ಕ ಎಷ್ಟು ಯೂನಿಟ್ ಮಾಡ್ತಾರಂದ್ರೆ 1/16. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಲಾಸ್ಟ್ ಏನೈತಲ್ಲ ಇದನ್ನ ನೀವೇನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಎಲ್ಲಾದ್ರೂ ಬರ್ಕೊಂಡ್ರಿ ಅಂತಂದ ಹೇಳಿದ್ರೆ ಇಲ್ಲಿ ಮೇಲ್ಗಡೆ 1 ಅಂತಾನೆ ಇರ್ಬೇಕು. ಸೊ ಈ ತರ ಎಲ್ಲಾದ್ರೂ ಬರ್ಕೊಂಡ್ರಿ ಅಂತಂದ ಹೇಳಿದ್ರೆ 16 ದಿನ ಈ ತರ ಬರ್ಕೊಂಡ್ರಿ ಅಂತಂದ ಹೇಳಿದ್ರೆ ಇದು ಟೋಟಲ್ ದಿನಗಳು. ಸೊ ಎ ಮತ್ತು ಬಿ ಮತ್ತು ಸಿ ಎಷ್ಟ್ ದಿನದ ಕೆಲಸ ಮುಗಿಸ್ತಾರ ಅಂದಂಗಾಯ್ತು, 16 ದಿನದಾಗ ಮುಗಿಸಂಗಾಯ್ತು. ಸೇಮ್ ಹಂಗ ಬರ್ಕೊಂಡಿವಲ್ಲ, ಎ ಅಂಡ್ ಬಿ 18 ದಿನದಾಗ ಮುಗಿಸಿರ ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾರ, 1/18. ಹಂಗೆ ಸೇಮ್ ಎ ಪ್ಲಸ್ ಬಿ ಪ್ಲಸ್ ಸಿ ಏನಂತಂದ ಹೇಳಿದ್ರೆ 1/16 ಯೂನಿಟ್ ಒಂದ್ ದಿನದಾಗ ಕೆಲಸ ಮಾಡ್ರಿ ಅಂತಂದ ಹೇಳಿದ್ರೆ ಟೋಟಲ್ ದಿನಗಳು ಎಷ್ಟಾಯ್ತು, 16 ಆಯ್ತು. ಸೊ ಈ ರೀತಿ ಏನಂತಂದ ಹೇಳಿದ್ರೆ ಕೆಲಸ ಇದು ವರ್ಕ್ ಮಾಡ್ಬೇಕು. ಸೊ ಟೋಟಲ್ ಆಗಿ 16 ದಿನ ಆಗತ್ತೆ. ಸೊ ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ ಹೇಳಿದ್ರೆ ಇನ್ನೊಂದು ಬಿಡ್ಸೋಣ. ಇಲ್ಲಿ ನೋಡ್ರಿ ಎ ಅಂಡ್ ಬಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಟೋಟಲ್ ಕೆಲಸವನ್ನ 8 ದಿನದಲ್ಲಿ ಮುಗಿಸ್ತಾರ. ಸೊ ಇವ್ರು ಒಂದ್ ದಿನದಾಗ ಎಷ್ಟು ಕೆಲಸ ಮುಗಿಸ್ತಾರ ಅಂದಂಗಾಯ್ತು, 1/8 ಅಂತ ಬರ್ಕೊಂಡ್ವಿ ಒಂದು ದಿನಕ್ಕೆ. ಇದು ಸೊ ಇದು ಟೋಟಲ್ ದಿನಗಳು. ಇದು ಒಂದು ದಿನಕ್ಕೆ ಎಷ್ಟು ಯೂನಿಟ್ ಅಂದಂಗ ಕಂಡಿಡ್ದಂಗ ಆಯ್ತು. ಈ 8ನ ಹಿಂದ್ಗಡೆ ಬರ್ಕೊಂಡಿ. ಎಸ್ ಅದೇ ತರ ನೋಡ್ರಿ ನೆಕ್ಸ್ಟ್ ಬಿ ಅಂಡ್ ಸಿ ಎಷ್ಟು ದಿನದಾಗ ಮುಗಿಸ್ತಾರ, 12 ದಿನದಾಗ ಮುಗಿಸ್ತಾರ. ಅಂದ್ರ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾರ, ಬಿ ಅಂಡ್ ಸಿ, ಬಿ ಮತ್ತು ಸಿ ಸೇರ್ಬಿಟ್ಟು 1/12 ಅಂತ ಬರ್ಕೊಂಡ್ವಿ. ಸೊ ಅದಾದ ನಂತರ ಸಿ ಅಂಡ್ ಎ ಎಷ್ಟು ಮುಗಿಸ್ತಾರ, ಸಿ ಅಂಡ್ ಎ ಎಷ್ಟು ದಿನ ಮುಗಿಸ್ತಾರಪ್ಪ ಅಂತಂದ ಹೇಳಿದ್ರ 8 ದಿನದಾಗ ಮುಗಿಸ್ತಾರ. ನಂಗೆ ಸ್ವಲ್ಪ ಕಾಣಿಸ್ಲಿಲ್ಲ ಅದು. ಸಿ ಅಂಡ್ ಏನಂತಂದ ಹೇಳಿದ್ರೆ 8 ದಿನದಾಗ ಮುಗಿಸ್ತಾರ. ಸಿ ಮತ್ತು ಎ ಏನಂತಂದ ಹೇಳಿದ್ರೆ 1/8 ಅಂತ ಬರ್ಕೊಂಡ್ವಿ. ಸೊ ಇಷ್ಟ ಆಯ್ತಾ ಎಲ್ಲಾನು. ಸೊ ಇಷ್ಟ ಆದ ನಂತರ ನಾವೇನ್ ಮಾಡ್ಕೋಬೇಕು, ಈ ಪಾರ್ಟ್ ನ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಪ್ಲಸ್ ಮಾಡ್ಕೊಬೇಕು. ಅವಾಗ ಏನ್ ಸಿಗತ್ತ, 2a + 2b + 2c ಅಂತ ಸಿಗತ್ತ. ಸೊ 1/8 + 1/12 + 1/8. ಸೊ
ಸೊ ಕಾಮನ್ ತೆಗಿರಿ, 2 ನ ಎ ಪ್ಲಸ್ ಬಿ ಪ್ಲಸ್ ಸಿ ಆಯ್ತು. ಅದಾದ ನಂತರ ಇದನ್ನ ನೀವು ಲಸ ತಕೊಬೇಕು. ಲಸ ತಕೊಳ್ರಿ 8 12 8. ಸೊ 8 12 8 ಸೊ ಎದರಿಂದ 4ರಿಂದ ಮಾಡ್ರಿ. 4 2 8, 4 3 12, 4 2 8. ಮತ್ತೆ 2ರಿಂದ ಮಾಡ್ರಿ, 2 1 2 1 2, 3 ಹಂಗ ಬರ್ಕೊಂಡ್ರಿ. ಈಗ ನೀವೇನ್ ಮಾಡ್ಕೋಬೇಕು, ಗುಣಿಸ್ಬೇಕು. 4 2 8, 8 3 24. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 24 ನಮ್ದು ಲಸ ಬಂತು. ಸೊ ಇದು 8 3 24 ಬರುತ್ತಾ, ಇದು 12 2 24 ಬರುತ್ತಾ, ಇದು 8 3 24 ಬರುತ್ತಾ. ಸೊ 3 1 3, ಆಮೇಲೆ 2 1 2, ಅದಾದ ನಂತರ 3 1 3. ಸೊ ಟೋಟಲ್ ಆಗಿ ಎಷ್ಟಾಯ್ತು, 3 2 5, 5 3 8, 8 ಡಿವೈಡೆಡ್ ಬೈ 24 ಆಯ್ತು. ಸೊ 8 1 8 3 1 ಡಿವೈಡೆಡ್ ಬೈ 3 ಉಳಿತು. ನಮ್ಗ ಎ ಪ್ಲಸ್ ಬಿ ಪ್ಲಸ್ ಸಿ ಬೇಕಾ. ಸೊ ಇಲ್ಲಿ 2 ಐತೆ, ಇದನ್ನ ಆ ಕಡೆ ಕಳಿಸಿದ್ರೆ ಗುಣಿಸ್ಬೇಕು. 1 ಡಿವೈಡೆಡ್ ಬೈ 6 ಅಂತಂದ ಆಗತ್ತ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಎ ಮತ್ತು ಬಿ ಮತ್ತು ಸಿ ಏನಂತಂದ ಹೇಳಿದ್ರೆ ಒಂದ್ ದಿನಕ್ಕ 1/6 ಯೂನಿಟ್ ಮಾಡ್ತಾರ. ಸೊ ಇವ್ರು 3 ಜನ ಸೇರ್ಬಿಟ್ಟು ಒಂದ್ ಕೆಲಸ ಮುಗಿಸ್ಬೇಕಂತಂದ ಹೇಳಿದ್ರೆ ಎಷ್ಟು ದಿನ ತಗೊಂತಾರ, 6 ದಿನ ತಗೊಂತಾರ. ಕರೆಕ್ಟಾ. ಸೊ ಈ ತರ ಏನಂತಂದ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಬರ್ಕೊಂತೀವಿ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಸೊ ಕರೆಕ್ಟ್ ಐತೆ ಆನ್ಸರ್. ಏನಂತಂದ ಹೇಳಿದ್ರೆ 6 ದಿನದಾಗ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕೆಲಸವನ್ನ ಮುಗಿಸ್ತಾರ. ಸೊ ಈ ರೀತಿ ಏನಂತಂದ ಹೇಳಿದ್ರೆ ನೀವು ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲೊಂದು ಕೆಲಸ ಐತ್ ನೋಡ್ರಿ. ಸೊ ಎ ಮತ್ತು ಬಿ ಏನಂತಂದ ಹೇಳಿದ್ರೆ 12 ದಿನದಾಗ ಮುಗಿಸ್ತಾರ. ಎ ಮತ್ತು ಬಿ 12 ದಿನದಾಗ ಮುಗಿಸ್ತಾರ. ಎ ಅಂಡ್ ಬಿ 12 ದಿನದಾಗ ಮುಗಿಸ್ತಾರ. ಬಿ ಅಂಡ್ ಸಿ ಏನಂತಂದ ಹೇಳಿದ್ರೆ 15 ದಿನದಾಗ ಮುಗಿಸ್ತಾರ. ಸಿ ಅಂಡ್ ಎ ಏನಂತಂದ ಹೇಳಿದ್ರೆ 20 ದಿನದಾಗ ಮುಗಿಸ್ತಾರ. ಇನ್ ಹೌ ಲಾಂಗ್ ದೇ ವಿಲ್ ಕಂಪ್ಲೀಟ್ ಕೋಆಪರೇಟಿಂಗ್ ಅಂದ್ರೆ 3 ಜನ ಸೇರ್ಬಿಟ್ಟು ಎಷ್ಟು ದಿನದಾಗ ಮುಗಿಸ್ತಾರ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ನ ನೀವು ಎಷ್ಟು ಕಂಡು ಹಿಡ್ಕೊಬೇಕು. ಸೊ ಒಂದು ಅದಾದ ನಂತರ ಎಡಿಷನಲಿ ಏನಂತಂದ ಹೇಳಿದ್ರೆ ಎ ಅಲೋನ್, ಎ ಒಬ್ನೇ ಏನಂತಂದ ಹೇಳಿದ್ರೆ ಎಷ್ಟು ದಿನದಾಗ ಮುಗಿಸ್ತಾನ ಅಂತ ಕ್ವಶನ್ ಕೇಳಿದ್ರೆ, ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಏನಂತಂದ ಹೇಳಿದ್ರೆ 1 ದಿನದಾಗ ಎಷ್ಟು ಮುಗಿಸ್ತಾ ಅಂತಂದ್ ಇಲ್ಲಿ ಹಿಂಗ್ ಬಂದಿರತ್ತಾ 1 ಡಿವೈಡೆಡ್ ಬೈ 6. ಅವಾಗ ಬಿ ಮತ್ತು ಸಿ ಐತ್ ನೋಡ್ರಿ, ಬಿ ಮತ್ತು ಸಿ ಏನಂತಂದ ಹೇಳಿದ್ರೆ 1 ದಿನದಾಗ ಎಷ್ಟು 1 ಡಿವೈಡೆಡ್ ಬೈ 15 ಕೆಲಸ ಮಾಡಿರ್ತಾರೆ. ಇದನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಮೈನಸ್ ಮಾಡ್ಬಿಡ್ರಿ. ಸೊ ಅವಾಗ ಏನಂತಂದ ಹೇಳಿದ್ರೆ ಒಂದು ಆನ್ಸರ್ ಬರುತ್ತಾ. ಇಲ್ಲಿ ಕೆಳಗಡೆ ಏನ ದಿನಗಳು ಬಂದಿರ್ತಾವಲ್ಲ ಅವಾಗ ಎ ತಗೊಂಡಿರೋ ದಿನಗಳು ಬರುತ್ತಾ. ಸೊ ಈ ರೀತಿ ಏನಂತಂದ ಹೇಳಿದ್ರೆ ನೀವು ಕೆಲಸವನ್ನ ಮಾಡ್ಬೇಕು. ಎಸ್. ಸೊ ಅದಾದ ನಂತರ ಟೈಪ್ 6 ಬರುತ್ತಾ. ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವ ಅಂದ್ರೆ ಇಲ್ಲಿ 2 ಪ್ರಕಾರ ಬರುತ್ತಾ. ಹೆಂಗಂದ್ರ ಸೊ 8 ಜನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇಂತಿಷ್ಟು ವರ್ಕ್ ನ ಮುಗಿಸ್ತಾರ. ಅದಾದ ನಂತರ ನೆಕ್ಸ್ಟ್ 6 ಜನ ಸೇರ್ಬಿಟ್ಟು ಎಷ್ಟು ವರ್ಕ್ ಮಾಡ್ತಾರ ಅಂತಂದ ಹೇಳಿ ಬರುತ್ತಾ. ಸೊ ಅದಕ್ಕಿಂತ ಮುಂಚೆ ಒಂದು ಫಾರ್ಮುಲಾ ಬರ್ಕೊಡ್ರಿ. M1 ಅಂದ್ರೆ ಜನರು. ಸೊ ಮೆನ್ ಆಗಿರ್ಬೋದು ಅಥವಾ ವುಮೆನ್ ಆಗಿರ್ಬೋದು, ಹೆಂಗಸರು ಅಥವಾ ಗಂಡಸರು. D1 ಅಂತಂದ ಹೇಳಿದ್ರೆ ದಿನಗಳು. ಸೊ ಅದಾದ ನಂತರ T1 ಅಂತಂದ ಹೇಳಿದ್ರೆ ಟೈಮ್, ಅವರ್ಸ್ ಅಲ್ಲೂ ಕೂಡ ಬರುತ್ತಾ ಒಂದೊಂದ್ಸರಿ ಟೈಮ್. ಸೊ ಅದಾದ ನಂತರ W1 ಏನಂತಂದ ಹೇಳಿದ್ರೆ ವರ್ಕ್ ಅಂತಂದ ಹೇಳ್ತೀವಿ. ಸೊ ಇದು ಒಂದ್ ಕಡೆ ಸೈಡ್ದು. ಇನ್ನೊಂದು ಕೊಟ್ಟಿರ್ತಾನ, ಕ್ವಶನ್ ಕೇಳ್ತಾನ ಅದ್ರದ್ದು. ಸೊ ಇಲ್ಲಿ M2 ಅಂತಂದ ಹೇಳಿದ್ರೆ ಜನರು, ಮೆನ್ ಆಗಿರ್ಬೋದು ವುಮೆನ್ ಆಗಿರ್ಬೋದು. D2 ಅಂತಂದ ಹೇಳಿದ್ರೆ ದಿನಗಳು. ಅದಾದ ನಂತರ T2 ಅಂತಂದ ಹೇಳಿದ್ರೆ ಟೈಮಿಂಗು. ಅದಾದ ನಂತರ W2 ಏನಂತಂದ ಹೇಳಿದ್ರೆ ವರ್ಕ್. ಸೊ ಈ ರೀತಿ ಏನಂತಂದ ಹೇಳಿದ್ರೆ ಫಾರ್ಮುಲಾ ಬರುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡೋದು. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 12 ಜನ ಪುರುಷರು, 12 ಮ್ಯಾನ್ ಕಂಜ್ಯೂಮ್ 720 kg ರೈಸ್ ನ 30 ದಿನದಲ್ಲಿ ತಿಂತಾರ. 120 ಜನ ಪುರುಷರು ಮೆನ್ 30 ದಿನಗಳಲ್ಲಿ 720 kg ಸವಿತಾರ. ಇಲ್ಲಿ ನೋಡ್ರಿ, ಫಸ್ಟ್ ಇದನ್ನ ನಾವು ಬರ್ಕೊಂಡು M1 ಎಷ್ಟು 120 ಜನ ಮೆನ್, ಪುರುಷರು ಅಂದ್ರೆ ಮೆನ್. ಸೊ ಇದೇನ್ ಕೊಟ್ಟಿದಾನ, D1 ಕೊಟ್ಟಿದಾನ. ನಾನು ಫಾರ್ಮುಲಾ ಬರ್ಕೋತೀನಿ ನೋಡ್ರಿ ಇಲ್ಲಿ ಕೆಳಗಡೆ. M1 D1 T1 ಡಿವೈಡೆಡ್ ಬೈ W1 ಈಕ್ವಲ್ ಟು M2 D2 T2 ಡಿವೈಡೆಡ್ ಬೈ W2 ಅಂತಂತ ಹೇಳಿ. ಈಗ ಫಸ್ಟ್ ಒಂದು ಬರ್ಕೊಳತ್ತೇವೆ ನಾವು. ಸೊ ಈಗೇನ್ ಹಿಂಗ್ ಕೊಟ್ಟಿರ್ತಲ್ಲ, ಹಿಂಗ್ M1 ಪುರುಷರಾದ್ರು. ದಿನಗಳು ಅಂತ ಬಂದ್ರೆ D1 ಅಂತ ಬರ್ಕೊಬೇಕು, ಅದನ್ನ 30. ನೆಕ್ಸ್ಟ್ 720 kg. ಸೊ ಇದೇನ ವರ್ಕ್, ಅದು ಅಷ್ಟು ತಿಂದಿದಾರ, ಅದು ವರ್ಕ್. ಸೊ ಅದನ್ನ ನಾವು ಏನಂತ ಹೇಳಿದ್ರೆ W1 ಅಂತ ಬರ್ಕೊಂಡ್ವಿ 720. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಕೇಳಿದ್ರು ನೋಡ್ರಿ, 90 ಪುರುಷರು 270 kg ಎಷ್ಟು ದಿನಗಳಲ್ಲಿ ತಿಂತಾರ ಅಂತ ಕ್ವಶನ್ ಕೇಳಿದಾರೆ. ನೆಕ್ಸ್ಟ್ ಏನು M2 ಎಷ್ಟು ಪುರುಷರು, 90 ಪುರುಷರು. ಇಲ್ಲೂ ಪುರುಷರೇ ಇರಬೇಕು, ಇಲ್ಲೂ ಪುರುಷರೇ ಇರಬೇಕು, ಅವಾಗ ಈ ತರ ಕೆಲಸ ಮಾಡಕ್ ಬರುತ್ತೆ. ಇಲ್ಲ ಅಂತಂದ ಹೇಳಿದ್ರೆ ತಪ್ಪಾಗತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ಬೇರೆ ಇಲ್ಲಿ ಪುರುಷರಿದ್ರು ಇಲ್ಲಿ ಮಹಿಳೆಯರಿದ್ರು, ಈ ತರ ಮುಂದ್ ಬರ್ತಾವ ಆ ಕ್ವಶನ್ಸ್ ಗಳನ್ನ ನೋಡೋಣ. ಇಲ್ಲಿ M2 90 ಜನ ಆದ್ರು, 270 kg ಅಂದ್ರೆ ಏನು, W2 ಏನಂತಂದ್ ಹೇಳಿದ್ರೆ ಎಷ್ಟಾಯ್ತು 270 kg ತಿಂದಾರ. ನಮ್ಗೇನ್ ಕೇಳಿದ್ರೆ ಎಷ್ಟು ದಿನ ಅಂತ ಕೇಳಿದಾರ, D2 ಕೇಳಿದಾರ. ಇಲ್ಲಿ ನಮ್ಗೇನ್ ಮಾಡಿದಾರ ಅಂತಂದ್ ಹೇಳಿದ್ರೆ ಟಿ ಟೈಮಿಂಗ್ ಕೊಟ್ಟಿಲ್ಲ, T1 T2 ಕೊಟ್ಟಿಲ್ಲ. T1 T2 ಕೊಟ್ಟಿಲ್ಲ ಅಂತಂದ್ ಹೇಳಿದ್ರೆ ಅದನ್ನ ತೆಗೆದಾಕಿ ಬಿಡ್ಬೇಕು. ಸೊ ನಮ್ಗೆ ಇಲ್ಲೇನಂತಂದ್ ಹೇಳಿದ್ರೆ ಇದು ಬೇಡ ಫಾರ್ಮುಲಾದಲ್ಲಿ. ಇವಾಗ ಫಾರ್ಮುಲಾ ಹಾಕ್ರಿ,
ಇಲ್ಲೂ ಮೆನ್ನ ಇದಾರ, ಇಲ್ಲೂ ಮೆನ್ನ ಇದಾರ. ಸೊ ಏನಂತಂದ್ ಹೇಳಿದ್ರೆ ಆರಾಮಾಗಿ ಮಾಡ್ಕೋಬಹುದು, ಇದೇ ರೂಲ್ಸ್. ಸೊ ಬರ್ಕೊಳ್ರಿ, M1 ಎಷ್ಟೈತಿ 120 ಐತಿ, ಇಂಟು D1 ಎಷ್ಟು ತಗೊಂಡಿದಾನ 30 ದಿನ ತಗೊಂಡಿದಾನ. ಸೊ ವರ್ಕ್ ಎಷ್ಟಾಗೈತಿ, ಎಷ್ಟು ತಿಂದಿದಾರ, W1 ಕೆಳಗಡೆ ಬರ್ಕೊಬೇಕು, 720 kg ತಿಂದಿದಾರ. ನೆಕ್ಸ್ಟ್ ನೋಡ್ರಿ M2 ಎಷ್ಟು 90 ಜನ, ಎಷ್ಟು ದಿನದಾಗ ತಿಂದಿದಾನ ಗೊತ್ತಿಲ್ಲ ಸರ್ ಕೇಳಿದಾರ. ಅದ W2 ಎಷ್ಟು 270. ಸೊ ಇವಾಗ ಏನಂತಂದ್ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಇದು 0 ಹೋಯ್ತು, ಇದು 0 ಹೋಯ್ತು. ಅದಾದ ನಂತರ ಇದು 0 ಹೋಯ್ತು, ಇದು 0 ಹೋಯ್ತು. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ 9 1 9 3. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿ 3 1 ಸರಿ, ಇಲ್ಲಿ ನೋಡ್ರಿ 3 2 6 ರೀ. ಅದಾದ ನಂತರ 1 ಉಳಿತು, 3 6 12. ಏನೇನು ಉಳಿತು ಬರ್ಕೊಡ್ರಿ, 120 ಡಿವೈಡೆಡ್ ಬೈ 26 ಈಕ್ವಲ್ ಟು 1 ಡಿವೈಡೆಡ್ ಬೈ 3. ಅಂದ್ರೆ ಇದು D2 ಉಳಿತಿಲ್ಲಿ. ಸೊ D2 ಡಿವೈಡೆಡ್ ಬೈ 3. ಸೊ ನಾವು D2 ಕಂಡು ಹಿಡ್ಕೊಬೇಕಲ್ಲ. ಸೊ 120 ಇದನ್ನ ಆ ಕಡೆ ಕಳಿಸ್ರಿ, 3 ಇಂಟು ಆಗತ್ತ ಡಿವೈಡೆಡ್ ಬೈ 26. ಸೊ ನೋಡ್ರಿ 2 1 2 2 3 6. ಇಲ್ಲಿ ಏನಷ್ಟಾಯ್ತು 2 6 12 ಇಷ್ಟಾಯ್ತು. ಸೊ ನೆಕ್ಸ್ಟ್ ನೋಡ್ರಿ, ಸೊ ಇದೆಷ್ಟಾಗತ್ತೆ ಅಂದ್ರೆ 180 ಆಗತ್ತ. ಇದಾದ ನಂತರ ನೆಕ್ಸ್ಟ್ ಇದು 13 ಆಗತ್ತ. ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ ಹೋಗುತ್ತೇನಾ. ಸೊ 13 1 13 ಎಷ್ಟು ಉಳಿತು 50 ಉಳಿತು. ಸೊ ನೆಕ್ಸ್ಟ್ ನೋಡ್ರಿ 13 1 13 13 2 26 13 3 39 13 4 52. ಸೊ 13 4 ಏನಂತಂದ ಹೇಳಿದ್ರೆ 52 ಬರುತ್ತೆ. ಇಲ್ಲಿ ಈ ತರ ಇಷ್ಟು ಜಸ್ಟ್. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 13 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇದೆಲ್ಲಾದ್ರೂ ಆನ್ಸರ್ ಆಯ್ತಾ, ಇಲ್ಲ. ಆನ್ಸರ್ ಏನಂತಂದ ಹೇಳಿದ್ರೆ ಸಮೀಪದ ಹುಡ್ಕೋಣ. ಏನಂತಂದ ಹೇಳಿದ್ರೆ ಆನ್ಸರ್ ಇಲ್ಲಿ ನಮ್ಗೆ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ 12 ಆಗತ್ತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡ್ಕೋಬೇಕಾಗತ್ತ. ಸೊ ಇಲ್ಲ ಅಂತಂದ ಹೇಳಿದ್ರೆ ಮುಂದಿನ ತಗೋಬೇಕಾಗತ್ತ. 1 ನಿಮಿಷ ಇರ್ರಿ. ಸೊ ಇಲ್ಲಿ ನೋಡ್ರು, ಇಲ್ಲಿ ಡಿವೈಡ್ ಮಾಡೋತ್ನಾಗ ಒಂದ್ ಸ್ವಲ್ಪ ತಪ್ಪು ಮಾಡ್ಬಿಟ್ಟೇವಿ. ಇಲ್ಲಿ ಏನಾಗತ್ತ ಅಂತಂದ ಹೇಳಿದ್ರೆ 1 ನಿಮಿಷ ಇರ್ರಿ, ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ. ಸೊ ನನ್ಗೊಬ್ರು ಯಾರೋ ಮೆಸೇಜ್ ಹಾಕಿದ್ರು, ಸರ್ ಈ ತರ ಏನಂತಂದ ಹೇಳಿದ್ರೆ ತಪ್ಪು ಹೇಳಿದ್ರೆ ಹೆಂಗ್ರಿ ಅಂತಂದೇಳಿ. ನಾನು ಮನುಷ್ಯನದನ್ರು, ತಪ್ಪು ಆಗುತ್ತೆ. ಸೊ ಇನ್ನೊಂದ್ಸರಿ ಬರ್ಕೊಂಡ್ಬಿಡೋಣ. ಸೊ ಇದೇನಂತಂದ್ ಹೇಳಿದ್ರ ಟೈಮ್ ಇರಂಗಿಲ್ಲ ನಂಗೆ. ಯಾಕಂತಂದ್ ಹೇಳಿದ್ರ ಆಫೀಸ್ ವರ್ಕ್ ಇರುತ್ತ. ಅದಾದ ನಂತರ ನೆಕ್ಸ್ಟ್ ಬೇರೆ ಬೇರೆ ಕೆಲಸಗಳಿರ್ತಾವ. ಸೊ ಒಂದ್ಸರಿ ನೋಡಿ ಅದಾದ ನಂತರ ಕಂಟಿನ್ಯೂಸ್ ಆಗಿ ನಿಮ್ ಕ್ಲಾಸಸ್ಗಳನ್ನ ಮಾಡಿ ಹಾಕ್ತಾ ಇರ್ತೀನಿ. ತುಂಬಾ ಟೈಮ್ ಹಿಡಿಯುತ್ತೋ ಈ ತರ PPT ರೆಡಿ ಮಾಡಬೇಕು. ಅದಾದ ನಂತರ ಸಿಂಪಲ್ ಟ್ರಿಕ್ಸ್ಗಳನ್ನ ನೋಡ್ಬೇಕು. ಆಮೇಲೆ ಯಾವ್ಯಾವ ಕ್ವಶನ್ಸ್ಗಳನ್ನ ಯಾವ ರೀತಿಯಾಗಿ SSC ಎಕ್ಸಾಮಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ ಅಂತಂದ್ ಹೇಳಿ ಸ್ಟಡಿ ಮಾಡಬೇಕು. ಆಮೇಲೆ ನಿಮಗ್ ಕ್ಲಾಸ್ ಮಾಡ್ಬೇಕು, ಅದು ನಿಮಗ್ ಅರ್ಥ ಆಗೋದ್ರ ಕ್ಲಾಸ್ ಮಾಡ್ಬೇಕು. ಬಹಳ ಕೆಲಸ ಹಿಡಿದೆ. ಒಂದ್ ಕ್ಲಾಸ್ ಮಾಡ್ಬೇಕಂತಂದ ಹೇಳಿದ್ರೆ 5 ರಿಂದ 6 ತಾಸು ಹಿಡಿತೈತಿ. ಎಸ್ ನೋಡ್ರಿ, ಇವಾಗ ಬರ್ಕೊಡ್ರಿ ಹೆಂಗ. ಇದ್ರ ಪ್ರಕಾರ M1 ಎಷ್ಟೈತಿ 120 ದಿನ ಐತೆ. D1 ಎಷ್ಟು ಕೊಟ್ಟಿದಾನ 30 ದಿನ ಅಂತ ಕೊಟ್ಟಿದಾನ. ಎಷ್ಟು kg ತಿಂದಿರೋದು ಅದು ವರ್ಕ್ ಆಗತ್ತೆ 720 ಅಂತ ಬರ್ಕೊಂಡ್ವಿ. ಸೊ ಇಲ್ಲಿ M2 ಎಷ್ಟು ಕೊಟ್ಟಿದಾನ 90 ಜನ ಅಂತ ಕೊಟ್ಟಿದಾನ. D2 ಏನ್ ಮಾಡಿದ ಅಂತಂದ ಹೇಳಿದ್ರೆ ಕೇಳಿದಾನ ಎಷ್ಟು ತಿಂದಿದಾರ ಅವರು 270 kg ತಿಂದಿದಾರ. ಇಲ್ಲಿ ನೋಡ್ರಿ ಇದು 0 ಹೋಯ್ತು, ಇದು 0 ಹೋಯ್ತು. ಇದು 9 1 9 3 27. ಸೊ ನಾವ್ ಇಲ್ಲಿ ಬರ್ಕೊಳ್ಳೋಣ. ಮೇಲ್ಗಡೆ ಏನು ಉಳಿತು D2 ಡಿವೈಡೆಡ್ ಬೈ 3 ಅಂತ ಉಳಿತು. ಇಲ್ಲಿ ನೋಡ್ರಿ, ಸೊ ಇದು 0 ಹೋಯ್ತು, ಇದು 0 ಹೋಯ್ತು. ಕರೆಕ್ಟಾ. ಸೊ ಅದಾದ ನಂತರ ಇಲ್ಲಿ ನಾವೇನ್ ಮಾಡೋಣ ಅಂತಂದ ಹೇಳಿದ್ರೆ 12 10 120, ಇದು 12 6 72. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ ಇದು 3 1 3 2. ಸೊ ಅದಾದ ನಂತರ ಇದು 2 1 ಇದು 2 5. ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಈ ಕಡೆ ಸೈಡ್ 5 ಮಾತ್ರ ಉಳಿಯುತ್ತ. ಸೊ ಎಲ್ಲಾನು ಏನು ಅಂತಂದ ಹೇಳಿದ್ರೆ ಹೊರಟೋಗ್ಬಿಡತ್ತ. ಸೊ ಇಲ್ಲ ಅಂದ್ರೆ 12 1 12 6 ಸಾರಿ 121 126 ಏನಂದ್ರೆ 720. ಸೊ 6 1 6 5 30. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ 5 ಉಳಿತು. ಇದು ನಾವು D2 ಕಂಡಿಡಬೇಕು. ಸೊ 3 ಏನಂತಂದ ಹೇಳಿದ್ರೆ ಈ ಕಡೆ ಹೋಗುತ್ತಾ. ಸೊ 5 × 3 ಎಷ್ಟಾಗತ್ತ ಅಂತಂದ ಹೇಳಿದ್ರೆ ಟೋಟಲ್ ಆಗಿ 15 ದಿನ ಅಂತಂದ ಆಗತ್ತ. ನಾನು 12 ದಿನ ಹೇಳಿದೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಸ್ವಲ್ಪ ತಪ್ಪಾತ, ಹೊಟ್ಟಿ ಹಾಕೊಂಡ್ಬಿಡ್ರಪ್ಪ. ಸೊ ಟೋಟಲ್ ಏನಂತಂದ ಹೇಳಿದ್ರೆ 15 ದಿನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಈ ತರ ಮಾಡ್ತಾರ. ಅದಕ್ಕೆ ನೀವು ನಮ್ ಜೊತೆ ಬಿಡಿಸ್ಬೇಕು, ತಪ್ಪು ಹೇಳಿನಂದ್ರೆ. ನೆಕ್ಸ್ಟ್ ನೋಡ್ರಿ, ಅದೇ ತರ ಸೇಮ್ ಕ್ವಶನ್ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡೋಣ. ಸೊ ಮೊದ್ಲು ಏನಂತಂದ ಹೇಳಿದ್ರೆ ಇಷ್ಟ ಕೊಟ್ಟಾಗ ಪರ್ಸನ್ಸು ಜನರು ಅದು ಇದು ಅಂತ ಕೊಟ್ಟಾಗ ಇದ್ ಮಾಡ್ಕೊಬೇಕು. ಇನ್ ಕೆಲವ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಹೆಂಗಸರು ಗಂಡಸರು ಮೆನ್ನು ವುಮೆನ್ನು ಅದು ಬೇರೆ ಐತೆ, ಅದನ್ನ ನಾನು ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 30 ಜನ
30 ಜನರು ಅಂದ್ರೆ ಫಸ್ಟ್ ನಾವು ಬರ್ಕೋಬೇಕು, ಯಾವುದೇ ಇರ್ಲಿ ಫಸ್ಟ್ ಈ ತರ ಕೊಟ್ರಂದ್ರೆ M1 ಎಷ್ಟು 30 ಜನರು. ಸೊ 24 ದಿನದಲ್ಲಿ ಅಂದ್ರೆ D1 ಕೊಟ್ಟಿದ್ದಾನ, 24 ದಿನದಲ್ಲಿ ಒಂದು ಕೆಲಸವನ್ನ ಮಾಡಬಹುದು, W1 ಎಷ್ಟು 1, ಒಂದು ಕೆಲಸ, ಏನು ಇಲ್ಲ ಇಲ್ಲಿ, ಒಂದು ಕೆಲಸ ಅಂತ ಹೇಳಿದ್ರು, ಒಂದ್ ಅಂತ ಬರ್ಕೊಂಡು. ನಮ್ಮ ಫಾರ್ಮುಲಾ ಏನು, M1 D1 T1 ಡಿವೈಡೆಡ್ ಬೈ W1. ಸೊ M2 D2 T2 ಡಿವೈಡೆಡ್ ಬೈ W2. ಎಸ್, ನೆಕ್ಸ್ಟ್ ನೋಡ್ರಿ, 20 ದಿನಗಳಲ್ಲಿ ಕಾಮಗಾರಿಯನ್ನು ಇನ್ನು ಎಷ್ಟು ಮಂದಿ ಮುಗಿಸ್ತಾರೋ ಅಂತ ಕೇಳಿದಾರೆ. ನೆಕ್ಸ್ಟ್ ಏನ್ ಕೇಳಿದಾರೆ, M2 ಏನಂತ ಹೇಳಿದ್ರೆ ಜನರು ಕೇಳಿದ್ರೆ, ಎಷ್ಟು ಮಂದಿ ಬೇಕು, ಎಷ್ಟು ಜನರು ಬೇಕು ಅಂತ ಕೇಳಿದ್ರೆ ಇದನ್ನ ಕ್ವಶನ್ ಕೇಳಿದಾರೆ. ನೆಕ್ಸ್ಟ್ D2 ಎಷ್ಟು ಕೊಟ್ಟಿದಾನ, 20 ದಿನ ಅಂತ ಕೊಟ್ಟಿದ್ದಾನ. ಸೊ ಅದಾದ ನಂತರ W2 ಏನು, ಅದೇ ಕೆಲಸ, ಸೇಮ್ ಕೆಲಸ, ಒಂದು ಕೆಲಸ, ಈ ತರ ಬರ್ಕೊಂಡ್ರಿ. ಇವಾಗ ಈ ಫಾರ್ಮುಲಾದಲ್ಲಿ ಏನಂದ್ರೆ ನೀವು ಹಾಕೊಳ್ರಿ ನೋಡೋಣ. M1 ಎಷ್ಟು 30, D1 ಎಷ್ಟು 24. ಸೊ ವರ್ಕ್ ಎಷ್ಟೈತಿ, 1 ಐತಿ. ಅದಾದ ನಂತರ M2 ಏನ್ ಮಾಡಿದಾನ ಅಂತ ಹೇಳಿದ್ರೆ ನಮ್ಗೆ ಕೇಳಿದಾನ. D2 ಎಷ್ಟು 20 ದಿನ ಅಂತ ಕೊಟ್ಟಿದ್ದಾನ. W2 ಎಷ್ಟೈತಿ 1 ಅಂತಂದೈತಿ. ಇಲ್ಲಿ ನೋಡ್ರಿ, ಈ 0 ಹೋಯ್ತು, ಈ 0 ಹೋಯ್ತು. ಸೊ ಅದಾದ ನಂತರ 2 ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ, ಇಲ್ಲೇ ಮಾಡ್ಬೋದು, 2 1 2 12. ಸೊ M2 ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ ನಮ್ಗ ಟೋಟಲ್ ಆಗಿ ಎಷ್ಟಾಗತ್ತೆ ನೋಡ್ರಿ, ಇಲ್ಲ ಅಷ್ಟು ಕನ್ಫ್ಯೂಸ್ ಆಕೈತಪ್ಪ ಅಂತಂದ ಹೇಳಿದ್ರೆ ಸಿಂಪಲ್, ಎಲ್ಲಾನು ಏನಂತಂದ ಹೇಳಿದ್ರೆ ಒಂದೊಂದ್ ತರ ಬರ್ಕೊಂತ ಹೋಗೋಣ, ಇವಾಗ ಬರ್ಕೊಂತ ಹೋಗ್ರಿ. ಸೊ ಸಿಂಪಲ್ ಆಗಿ ನಿಮ್ಗೆ ಎಲ್ಲಾನು ಒಂದ್ ಕಡೆ ತಗೊಂಡ್ಬಿಟ್ಟು ಆಮೇಲೆ ಕ್ಯಾಲ್ಕುಲೇಷನ್ ಮಾಡಿ. M1 ಎಷ್ಟೈತಿ 30 ದಿನ ಐತಿ. ಅದಾದ ನಂತರ D1 ಎಷ್ಟೈತಿ 24 ದಿನ, ಅಷ್ಟು ಟೋಟಲ್ ಒಂದ್ ಕೆಲಸ. ಅದಾದ ನಂತರ M2 ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ನಮಗ ಕೇಳಿದಾನ. D2 ಎಷ್ಟೈತಿ 20 ದಿನ ಅಂತ ಕೇಳಿದಾನ. ಸೊ ಇದು ಒಂದು M2 ಈಕ್ವಲ್ ಟು ಏನಾಗತ್ತ ನೋಡ್ರಿ, ಸೊ ಇದು 20 ದಿನ ಏನಂತಂದ ಹೇಳಿದ್ರೆ ಆ ಕಡೆ ಹೋಗುತ್ತೆ, 30 24 ಡಿವೈಡೆಡ್ ಬೈ 20. ಇದು 0 ಹೋಯ್ತು, ಇದು 0 ಹೋಯ್ತು. ಸೊ ಇಲ್ಲೇನಂತಂದ ಹೇಳಿದ್ರೆ 2 1 2 12. ಸೊ M2 ಏನಾಗತ್ತ ನೋಡ್ರಿ, ಸೊ M2 ಇದೆ ಎಷ್ಟಾಗತ್ತ ಟೋಟಲ್ ಆಗಿ, ಸೊ 3 ಇಂಟು 12 ಇತ್ತು. ಸೊ 12 ಮೂರ್ಲೆ ಏನಂತಂದ ಹೇಳಿದ್ರೆ 36 ಜನರು ಬೇಕಾಗತ್ತೆ. ಟೋಟಲ್ ಆಗಿ ಕೆಲಸವನ್ನ ಮುಗಿಸಕ್ಕೆ ಏನಂತಂದ ಹೇಳಿದ್ರೆ 32 ಜನ. ಇಲ್ಲೇ ನಿಮ್ಗೆ ಗೊತ್ತಾಗಿರ್ಬೇಕ್ರು, ಇಲ್ಲಿ ನೋಡ್ರಿ ಸರ್, 30 ಜನರು ಸೇರ್ಬಿಟ್ಟು 24 ದಿನದಲ್ಲಿ ಕೆಲಸ ಮುಗಿಸ್ತಾರ. 30 ಜನ ಏನಂತಂದ ಹೇಳಿದ್ರೆ 24 ದಿನದಾಗ ಮುಗಿಸ್ತಾರ. ಇನ್ನು 20 ದಿನದಲ್ಲಿ ಮುಗಿಸ್ಬೇಕು, ಅದಕ್ಕಿಂತ ಏನಂತಂದ ಹೇಳಿದ್ರೆ ಕಡಿಮೆ ದಿನದಲ್ಲಿ ಮುಗಿಸ್ಬೇಕಂತಂದ ಹೇಳಿದ್ರೆ ಜನ ಎಷ್ಟಾಗಬೇಕು, ಜನರು ಏನಂತಂದ ಹೇಳಿದ್ರೆ ಜಾಸ್ತಿ ಆಗ್ಬೇಕು. 30ಗಿಂತ ಜಾಸ್ತಿ ಏನಂತಂದ ಹೇಳಿದ್ರೆ ನಿಮ್ದು ಜನರು ಬೇಕು. ಇಲ್ಲಿ ಎಲ್ಲಾದ್ರೂ ಐತೇನ್ರಿ, ಇಲ್ಲೆಲ್ಲೂ ಇಲ್ಲ. ಸೊ ಇಲ್ಲೇನಂತಂದ ಹೇಳಿದ್ರೆ ನಮ್ದು ಆನ್ಸರ್ ಏನಂತಂದ ಹೇಳಿದ್ರೆ 36 ಆಗುತ್ತೆ, ಆಪ್ಷನ್ ಡಿ ಆಗತ್ತೆ, ನನ್ ಆಫ್ ದೀಸ್ ಅಂತಂದ ಹೇಳ್ತೀವಿ. ಏನಾಗತ್ತ, ನನ್ ಆಫ್ ದೀಸ್ ಅಂತಂದ ಹೇಳ್ತೀವಿ. ಎಸ್, ಇಲ್ಲಿ ನೋಡ್ರಿ, ಸೊ ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ನಮ್ಗೆ ಇನ್ ಕೆಲಸ ಮುಗ್ಸಕ 36 ಜನ ಬೇಕು. ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಳ್ರಿ, ಇಲ್ಲಿ ನಮ್ ಕನ್ನಡದಾಗ ಅಷ್ಟು ಗೊತ್ತಾಗ್ಲಿಲ್ಲ ಅಂತಂದ ಹೇಳಿದ್ರೆ, ಸೊ ಹೌ ಮೆನಿ ಮೋರ್ ಪೀಪಲ್ ಆರ್ ರಿಕ್ವೈರ್ಡ್ ಅಂತ ಕೇಳಿದಾರ. ಇವಾಗ ಆಲ್ರೆಡಿ 30 ಜನ ಇದಾರ, 24 ದಿನದಾಗ ಮುಗಿಸ್ತಾರ. ಅದನ್ನ 20 ದಿನದಾಗ ಮುಗಿಸ್ಬೇಕಂತಂದ ಹೇಳಿದ್ರೆ ಇನ್ನು ಎಷ್ಟು ಜನ ಜಾಸ್ತಿ ಬೇಕು. ಸೊ ಟೋಟಲ್ ಮೊದ್ಲು 30 ಜನ ಇದಾರ, ಬಟ್ ಅದ್ರ 20 ದಿನದಾಗ ಮುಗಿಸ್ಬೇಕಂತಂದ ಹೇಳಿದ್ರೆ 36 ಜನ ಬೇಕು. ಅಂದ್ರೆ ಎಷ್ಟು ಜನ ಜಾಸ್ತಿ ಬೇಕು ಅಂತ ಕ್ವಶನ್ ಕೇಳಿದಾರ, ಅಂದ್ರೆ 6 ಜನ ಇನ್ನು ಜಾಸ್ತಿ ಬೇಕು. ಆಲ್ರೆಡಿ 30 ಇದಾರ, ಸೊ 36 ಜನ ಆಗ್ಬೇಕಂದ್ರೆ ಇನ್ನು 6 ಜನ ಜಾಸ್ತಿ ಆಗ್ಬೇಕು. ಸೊ ನಮ್ಗೆ ಇಲ್ಲೇನಂತಂದ ಹೇಳಿದ್ರೆ ಆನ್ಸರ್ ಸಿ ಕರೆಕ್ಟ್ ಆಗತ್ತ. ನಾನು ಟೋಟಲ್ ಜನ ಅನ್ಕೊಂಡಿದ್ದೆ, ಎಷ್ಟು ಜನ ಜಾಸ್ತಿ ಬೇಕು, ಇನ್ನು ಆಲ್ರೆಡಿ 30 ಇದಾರ, ಇನ್ ಮುಗ್ಸಾಕ ಇನ್ನು 6 ಜನ ಜಾಸ್ತಿ ಬೇಕಂತಂದ ಹೇಳಿದಾರ, 36. ಸೊ ಇಲ್ಲಿ ನೋಡ್ರಿ, ಇನ್ನು ಎಷ್ಟು ಮಂದಿ, ಇನ್ನು ಏನಂತಂದ ಹೇಳಿದ್ರೆ ಹೌ ಮೆನಿ ಮೋರ್ ಪೀಪಲ್, ಹೌ ಮೆನಿ ಪೀಪಲ್ ಅಂತಂದ ಹೇಳಿದ್ರೆ ಎಷ್ಟು ಜನ, 36 ಕರೆಕ್ಟ್. ಹೌ ಮೆನಿ ಮೋರ್ ಪೀಪಲ್ ಅಂತಂದ ಹೇಳಿದ್ರೆ 6 ಜನ, ಇನ್ನು 6 ಜನ ಜಾಸ್ತಿ ಬೇಕು, ಆಲ್ರೆಡಿ 30 ಇದಾರ. ಒಂದೊಂದ ವರ್ಡ್ ಕನ್ಫ್ಯೂಸ್ ಆಗತ್ ನೋಡ್ರು, ನನಗೂ ಕನ್ಫ್ಯೂಸ್ ಆಯ್ತು ಇವಾಗ. ಸೇಮ್ ಅದೇ ತರ ನೋಡ್ರಿ, ಸೊ ಇಲ್ಲಿ ಏನ್ ಮಾಡಿದಾರ ಅಂತಂದ ಹೇಳಿದ್ರೆ M1 12 ಜನ ಏನಂತಂದ ಹೇಳಿದ್ರೆ ಕೆಲಸ ಮಾಡ್ತಿದಾರ. ಎಷ್ಟ್ ದಿನದಾಗ ಮುಗಿಸಿದ್ರು, 24 ದಿನದಲ್ಲಿ ಮುಗಿಸಿದ್ರು. D1 ಎಷ್ಟು 24 ದಿನದಲ್ಲಿ ಮುಗಿಸಿದ್ರು. ಎಷ್ಟು ಕೆಲಸ ಮಾಡಿದ್ರು, ಒಂದು ಕೆಲಸ. W1 ಎಷ್ಟಾಯ್ತು, ಒಂದಾಯ್ತು. ಅದೇ ಸೇಮ್ ಇಲ್ಲಿ ಏನ್ ಕೊಟ್ಟಿದಾನ, 18 ಪುರುಷರು ಎಷ್ಟು ದಿನದಲ್ಲಿ ಅದೇ ಕೆಲಸವನ್ನ ಮಾಡ್ತಾರ ಅಂತ ಕೇಳಿದಾರೆ. M2 ಎಷ್ಟು 18. ಸೊ ಅದಾದ ನಂತರ ಎಷ್ಟು ದಿನದಾಗ ಮುಗಿಸ್ತಾರ ಅಂತ ಕೇಳಿದಾರೆ, D2 ಕೇಳಿದಾರೆ. ಅದಾದ ನಂತರ W2 ಏನು, ಅದೇ ಸೇಮ್ ಕೆಲಸ, ಒಂದು. ಸೊ ಇವಾಗ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಇದನ್ನ ನೀವು ಹೋಮ್ ವರ್ಕ್ ಸಾಲ್ವ್ ಮಾಡಿ ನನಗ ಆನ್ಸರ್ಸ್ ಅನ್ನ ಹಾಕ್ಬೇಕು. ಸೊ ನಮ್ಗೇನಾಯ್ತು, M1 D1 T1 ಡಿವೈಡೆಡ್ ಬೈ W1. ಸೊ M2 D2 T2 ಡಿವೈಡೆಡ್ ಬೈ W2 ಏನಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಟೈಪ್ ಆಫ್ ಕ್ವಶನ್ಸ್, ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ.
ಇಲ್ಲಿ ನಾವೇನಂತಂದ್ ಹೇಳಿದ್ರೆ ಇಲ್ಲೇ ಹೇಳ್ತೀನಿ ನೋಡಿ, ಇಲ್ಲಿ M1 ಐತೆ. ಇವಾಗ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಮೆನ್ ವುಮೆನ್ ಅಂತ ಕೊಟ್ಟಿದಾನ, ಮೆನ್ನು ವುಮೆನ್ ಅಂತ ಕೊಟ್ಟಿದಾನ. ಇಲ್ಲೂ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಮೆನ್ನು ವುಮೆನ್ ಅಂತಂದ್ ಕೊಡ್ತಾನ. ಬಟ್ ಅದ್ರ ನಾವು ಕ್ಯಾಲ್ಕುಲೇಷನ್ ಮಾಡತ್ನಾಗ ಡೈರೆಕ್ಟ್ ಆಗಿ ಬರೆಯಕ್ ಬರಂಗಿಲ್ಲ. ಸೊ 6 ಮೆನ್ನು 5 ವುಮೆನ್ನು ಅಂತ ಕೊಟ್ಟಿದ ಅಂತಂದ್ ಹೇಳಿದ್ರೆ 11 ಅಂತಂದ್ ಬರೆಯಕ್ ಬರಂಗಿಲ್ಲ. ನಾವು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈ ಫಾರ್ಮುಲಾದಲ್ಲಿ ಇಲ್ಲಿ ಮೆನ್ ಅಂತಂದಿತ್ತು ಅಂತಂದ್ ಹೇಳಿದ್ರ ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಮೆನ್ ಅಂತಾನೆ ಇರ್ಬೇಕು, ಪುರುಷರು. ಇಲ್ಲಿ ಪುರುಷರು ಅಂತ ಇತ್ತು ಅಂತಂದ್ ಹೇಳಿದ್ರೆ ಇಲ್ಲೂ ಪುರುಷರು ಅಥವಾ ಗಂಡಸರು ಅಂತಾನೆ ಇರ್ಬೇಕು. ಇಲ್ಲಿ ನೀವು ಹೆಂಗಸರು ಅಂತ ತಗೊಂಡ್ರಿ ಅಂತಂದ್ ಹೇಳಿದ್ರೆ ನೀವು ಇಲ್ಲಿ ಹೆಂಗಸರು ಅಂತಾನೆ ತಗೋಬೇಕು, ಮಿಕ್ಸ್ ತಗೊಳಂಗಿಲ್ಲ. ರೂಲ್ ಏನು, ಮಿಕ್ಸ್ ತಗೊಳಂಗಿಲ್ಲ. ನೆನ್ಪಿಟ್ಕೊಡ್ರಿ, ಮಿಕ್ಸ್ ಆಗಿ ಏನು ತಗೊಳಂಗಿಲ್ಲ. ಇದು ಒಂದೇ ಸಿಂಪಲ್ ರೂಲ್ಸ್, ಸಿಂಪಲ್. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ಒಂದು ಹೆಂಗಸರು ತಗೋಬೇಕು, ಇಲ್ಲೂ ಹೆಂಗಸರು ತಗೋಬೇಕು. ಇಲ್ಲಿ ಗಂಡಸರು ತಗೊಂಡ್ರೆ ಇಲ್ಲೂ ಗಂಡಸರು ತಗೋಬೇಕು. ಮಿಕ್ಸ್ ತಗೊಳಂಗಿಲ್ಲ. ಮಿಕ್ಸ್ ತಗೊಂಡ್ರೆ ಕೆಟ್ಟ ಹೋತು ಅಷ್ಟ. ಸೊ ಇಲ್ಲಿ ನಾವು ಕ್ವಶನ್ ನೋಡೋಣ. ಇಲ್ಲಿ ಏನ್ ಕೇಳಿದಾರ, 3 ಮೆನ್ ಆರ್ 5 ವುಮೆನ್ ಅಂತಂದ್ ಹೇಳಿದಾರ. 3 ಪುರುಷರು ಅಥವಾ 5 ಮಹಿಳೆಯರು. ಕರೆಕ್ಟ್ ಆಗಿ ಬರ್ಕೊಡ್ರಿ. ನಾನು ಎಂ ಮತ್ತು ಡಬ್ಲ್ಯೂ ಅಂತಾನೆ ಬರ್ಕೊಂತೀನಿ. 3 ಕನ್ನಡದಾಗ ಬರ್ಕೊಳ್ಳ. ಓಕೆ, 3 ಪುರುಷರು ಅಥವಾ 5 ಮಹಿಳೆಯರು. 5 ಮಹಿಳೆಯರು ಏನ್ ಮಾಡ್ತಾರ ಅಂದ್ರ 12 ದಿನದಲ್ಲಿ ಕೆಲಸ ಮುಗಿಸ್ತಾರ. D1 ಎಷ್ಟು, 12 ದಿನದಲ್ಲಿ ಕೆಲಸ ಮುಗಿಸ್ತಾರ. ಇಲ್ಲಿ W1 ಏನ್ ಎಷ್ಟಾಗತ್ತ, 1 ಕೆಲಸ ಮುಗಿಸ್ತಾರ. ನೆಕ್ಸ್ಟ್ ಏನ್ ಮಾಡಿದಾರ, 6 ಪುರುಷರು. ಆರ್ ಅಂತಂದ ಐತಾ, ಇಲ್ಲಿ ಏನಂತಂದ ಹೇಳಿದ್ರ ಅಥವಾ ಅಂತ ಕೊಟ್ಟಿದಾರ. ಇಲ್ಲಿ ಏನಂತಂದ ಹೇಳಿದ್ರ ಮತ್ತು ಅಂತ ಕೊಟ್ಟಿದಾರ. ಇದೇನು ಅಥವಾ, ಇದನ್ನಷ್ಟು ನೆನ್ಪಿಟ್ಕೊಡ್ರಿ. ಇಲ್ಲಿ ಮತ್ತು ಅಂತಂದ ಐತ, ಮತ್ತು ಅಂತಂದ ಹೇಳಿದ್ರೆ ಅಂಡ್ ಅಂತಂದ್ ಕೊಟ್ಟಿದಾರ. ಅಂಡ್ 5 ಮಹಿಳೆಯರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅದೇ ಕೆಲಸವನ್ನ ಮುಗಿಸಾಕ, ಅಂದ್ರೆ W2 ಅದೇ ಕೆಲಸವನ್ನ ಮುಗಿಸಾಕ ಎಷ್ಟು ಸಮಯವನ್ನ ತಗೊಂತಾರ, D2 ಕಂಡಿಡಿ ಅಂತಂದ್ ಹೇಳಿದಾರ. ಇಷ್ಟ ಆಯ್ತಾ, ಇಷ್ಟ ಮಾಡ್ಕೊಂಡ್ರಿ. ಇಲ್ಲಿ ನೀವು ನೆನ್ಪಿಟ್ಕೊಳ್ರಿ, ಸಿಂಪಲ್ ಆಗಿ ಆರ್ ಅಂತಂದ್ ಹೇಳಿದ್ರ ಈಕ್ವಲ್ ಅಂತ ಬರ್ಕೊಬೇಕು. 3 ಪುರುಷರು ಏನ್ ಮಾಡ್ಬೋದು, 12 ದಿನದಲ್ಲಿ ಕೆಲಸ ಮುಗಿಸ್ಬೋದು. ಅಥವಾ 5 ಮಹಿಳೆಯರು ಏನಂತಂದ್ ಹೇಳಿದ್ರೆ 12 ದಿನದ ಕೆಲಸ ಮುಗಿಸ್ಬೋದು. ಅಂದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ 3 ಪುರುಷರು = 5 ಮಹಿಳೆಯರಾಯ್ತು. ಹೆಂಗ್ರಿ ಸರ, ಇಲ್ಲಿ ಹಂಗ ಕೊಟ್ಟಿದಾರ 3 ಪುರುಷರು. ಇದು ಅಥವಾ ಬಿಡ್ರಿ, ಅಥವಾ ಅಂತಂದ್ ಹೇಳಿದ್ರೆ ಏನು, ಅವ್ರ ಇಲ್ಲ ಇವ್ರ. 3 ಪುರುಷರು ಏನಂತಂದ್ ಹೇಳಿದ್ರೆ 12 ದಿನದ ಕೆಲಸ ಮುಗಿಸ್ಬೋದು. ಅಥವಾ ಸರ್ 5 ಮಹಿಳೆಯರು 12 ದಿನದ ಕೆಲಸ ಮುಗಿಸ್ಬೋದು. ಅಂದ್ರ ಅವ್ರದಿಬ್ರು ಈಕ್ವಲ್ ಆದ್ರಿಲ್ಲ, 3 ಪುರುಷರು = 5 ಮಹಿಳೆಯರಾದ್ರು. 3 ಇದು ಪುರುಷರು ಮಹಿಳೆಯರು ಇರ್ಲಿ ಬಿಡ್ರಿ, ಇದನ್ನ ಬರ್ಕೊಂಡು 3 ಪುರುಷರು = ಏನಂತಂದ ಹೇಳಿದ್ರೆ 5 ಮಹಿಳೆಯರಾದ್ರು. ಸೊ ಇಲ್ಲೇನ್ ನಾವು ಕಂಡಿಡ್ಕೊಬೇಕು, 1 ಪುರುಷರು = ಎಷ್ಟು ಜನ ಆಗ್ತಾರ ನೋಡು. ಸೊ 1 ಪುರುಷ = ಎಷ್ಟಾಗತ್ತೆ ಅಂದ್ರೆ ಇದು 3 ಆ ಕಡೆ ಹೋಗುತ್ತ, 5/3 ಮಹಿಳೆಯರಾದ್ರು. ಇದು ನಮಗ್ ಬೇಕಾಗತ್ತ. ಇಷ್ಟು ಕಂಡಿಡ್ಕೊಂಡ್ರಿ. ಬಟ್ ಅದ್ರ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನ್ ಕಂಡಿಡಿ ಅಂತಂದ್ ಹೇಳಿದ್ರ ಅಂತಂದ್ ಹೇಳಿದ್ರೆ 6 ಪುರುಷರು ಮತ್ತು 5 ಮಹಿಳೆಯರು ಅಂತಂದೈತಿ. 6 ಪುರುಷರು ಮತ್ತು 5 ಮಹಿಳೆಯರು ಇಬ್ರು ಸೇರ್ಬಿಟ್ಟು ಎಷ್ಟು ದಿನದ ಕೆಲಸ ಮುಗ್ತಾರ ಅಂತಂದ್ ಕ್ವಶನ್ ಕೇಳಿದಾರೆ. ಕರೆಕ್ಟಾ? ಎಸ್. ಇಲ್ಲಿ ನಾವು ಫಾರ್ಮುಲಾ ಬರ್ಕೊಳ್ಳೋಣ. M1 D1, ಇಲ್ಲಿ T1 ಕೊಟ್ಟಿಲ್ಲ, ಇದು ಬಿಡ್ರಿ W1. ಸೊ M2 D2 / T2. ಸೊ ಇಲ್ಲಿ ನಾವ್ ಏನ್ ಮಾಡ್ಕೊಳ್ಳೋಣ ಅಂತಂದ್ ಹೇಳಿದ್ರೆ, ನಾವು ಮಹಿಳೆಯರನ್ನ ತಗೊಳ್ಳೋಣ ಅಥವಾ ಪುರುಷರನ್ನ ತಗೋಣ, ಜಾಸ್ತಿ ಮಹಿಳೆಯರನ್ನ ತಗೊಳ್ಳೋಣ. ಇಲ್ಲೂ ಮಹಿಳೆಯರು ಬರ್ಬೇಕು, ಇಲ್ಲೂ ಮಹಿಳೆಯರು ಬರ್ಬೇಕು. ಅಂದ್ರೆ ಇದು ಕನ್ವರ್ಟ್ ಆಗಿ ಏನಂತಂದ್ ಹೇಳಿದ್ರೆ ಮಹಿಳೆಯರು ಬರ್ಬೇಕು. ಇಲ್ಲಿ ನೋಡ್ರಿ, ಸೊ ಇಲ್ಲಿ ನಮ್ಗೆ M1 ಎಷ್ಟಾಗತ್ತ ನೋಡ್ರಿ. M1 3 ಪುರುಷರು ಆಗ್ಬಹುದು. M1 ಏನಂತಂದ್ ಹೇಳಿದ್ರೆ 5 ಮಹಿಳೆಯರು ಆಗ್ಬೇಕು. ನಾವು ಕ್ಯಾಲ್ಕುಲೇಷನ್ ಮಾಡಕ್ 5 ಮಹಿಳೆಯರು ಅಂತ ತಗೊಳ್ಳೋಣ. M1 ಆಯ್ತು. ಬಟ್ ಆದ್ರೆ M2 ಏನಾಯ್ತು ಅಂತಂದ್ ಹೇಳಿದ್ರೆ 6 ಪುರುಷರು ಮತ್ತು 5 ಮಹಿಳೆಯರು ಐತೆ. ಈ 6 ಪುರುಷರು ಏನಿದಾರಲ್ಲ ಇವ್ರನ್ನು ಕೂಡ ಏನಂತಂದ್ ಹೇಳಿದ್ರೆ ಮಹಿಳೆಯರವಾಗಿ ಕನ್ವರ್ಟ್ ಮಾಡ್ಕೊಬೇಕು. ಹೆಂಗ್ ಕನ್ವರ್ಟ್ ಮಾಡ್ಕೊಂತಾರೆ ಸರ್, ಇಲ್ಲಿ ನಾವು ಕಂಡು 3 ಪುರುಷರು = 5 ಮಹಿಳೆಯರು ಅಂತಂದ್ ಫಸ್ಟ್ ಕೊಟ್ಟಿದಾರಲ್ಲ, ಅದನ್ನ ಇಲ್ಲಿ 1 ಪುರುಷರು ಎಷ್ಟಾಗತ್ತ, 5/3 ಮಹಿಳೆಯರಾಗತ್ತ. ಸೇಮ್ ಅದೇ ತರ 6 ಪುರುಷರು ಎಷ್ಟಾಗ್ತಾರ ನೋಡ್ರಿ, 6 × 5/3 ಮಹಿಳೆಯರಾಗ್ತಾರ. ಅಂದ್ರ 3 1 3 2 ಸೊ 5 2 10 ಏನಂತಂದ್ ಹೇಳಿದ್ರೆ ಮಹಿಳೆಯರಾಗ್ತಾರ. ಇದು 10 ಮಹಿಳೆಯರು ಅಂಡ್ 5 ಮಹಿಳೆಯರು ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 15 ಮಹಿಳೆಯರಾಯ್ತು. ಇದು M2 ಆಯ್ತು. ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡಕ್ ಹಾಕ್ರಿ. M1 ಎಷ್ಟಾಯ್ತು, ಇದನ್ನಷ್ಟು ತಗೊಳ್ರಿ, 5 ಮಹಿಳೆಯರು. ಸೊ D1 ಎಷ್ಟು ತಗೊಂಡಿದಾರ, 12 ದಿನ ತಗೊಂಡಿದಾರ. ಸೊ ಅದಾದ ನಂತರ ಎಷ್ಟು ಕೆಲಸ, 1 ಕೆಲಸ. ಸೊ ಇಲ್ಲಿ ಟೋಟಲ್ ಮಹಿಳೆಯರು ಸೆಕೆಂಡ್ ಒಳಗೆ ಎಷ್ಟಿದಾರ, ಇದು 6 ಪುರುಷರನ್ನ ಕನ್ವರ್ಟ್ ಮಾಡಿದ್ವಿ. ಸೊ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 15 ಮಹಿಳೆಯರು ಇದಾರ. D2 ನಮಗ್ ಕೇಳಿದಾರ. ಕರೆಕ್ಟಾ? ಕೆಲಸ ಎಷ್ಟು, W2 ಸೇಮ್.
ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ D2 ಕಂಡು ಹಿಡ್ಕೊಬೇಕು. 5 ಡಿವೈಡೆಡ್ ಬೈ 12 ಡಿವೈಡೆಡ್ ಬೈ 15 ಆಯ್ತು. ಸೊ 5 ಒಂದ್ಲೆ 5 ಮೂರ್ಲೆ 3 ಒಂದ್ಲೆ 3 ನಾಲ್ಕಲೆ D2 ಎಷ್ಟಾಗತ್ತ ಅಂತಂದ್ರೆ ಟೋಟಲ್ ಆಗಿ 4 days ಅಂತ ಆಗತ್ತ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಕ್ಯಾಲ್ಕುಲೇಷನ್. ಸೊ ನಿಮ್ಗೆಲ್ರಿಗೂ ಅರ್ಥ ಆಗ್ತಿದೆ ಅನ್ಕೊಂತೀನಿ ಇದು. ಇಲ್ಲಿ ನಾವು ಏನೇನ್ ಮಾಡಿದ್ವಿ ಅದನ್ನ ನಾವು ಇನ್ನೊಂದ್ಸರಿ ನೋಡೋಣ. ಟೆನ್ಷನ್ ತಗೋಬೇಡ್ರಿ, ಇನ್ನೊಂದ್ಸರಿ ನೋಡೋಣ. ಇಲ್ಲಿ ಏನ್ ನಮ್ಗೆ ಕೊಟ್ಟಿದಾರ, 3 ಪುರುಷರು ಅಥವಾ 5 ಮಹಿಳೆಯರು 12 ದಿನದಲ್ಲಿ ಒಂದ್ ಕೆಲಸವನ್ನ ಮಾಡ್ತಾರಂತ ಕ್ವಶನ್ ಕೇಳಿದಾರೆ. ಎಸ್, 3 ಪುರುಷರು 12 ದಿನದಲ್ಲಿ ಕೆಲಸ ಮಾಡಬಹುದು ಅಥವಾ 5 ಮಹಿಳೆಯರು 12 ದಿನದಲ್ಲಿ ಕೆಲಸ ಮಾಡೋದಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಏನಾಯ್ತು, 3 ಪುರುಷರು = 5 ಮಹಿಳೆಯರಿಗೆ ಸಮಾನ ಆದ್ರು. ಇವರಿಬ್ರು ಸೇರಿಲ್ಲ. 3 ಪುರುಷರು 12 ದಿನದ ಕೆಲಸ ಮಾಡ್ಬೋದು ಅಥವಾ 5 ಮಹಿಳೆಯರು 12 ದಿನದ ಕೆಲಸ ಮಾಡ್ಬೋದು ಅಂತಂದ ಹೇಳಿದ್ರೆ ಇವ್ರು ಈಕ್ವಲ್ ಆದ್ರ. ಸೊ ನಾವು ಇವಾಗ ಕ್ಯಾಲ್ಕುಲೇಷನ್ ಅದಾಗ ಸೆಕೆಂಡ್ ಏನ್ ಮಾಡ್ಕೋಬೇಕು, ಒಂದು ಪುರುಷ ಅಂದ್ರೆ ಎಷ್ಟಾಗತ್ತ ಅಂತಂದ ಹೇಳಿ. ಒಂದು ಪುರುಷ ಅಂತಂದ ಹೇಳಿದ್ರೆ ಇದು 3 ಜನ ಆ ಕಡೆ ಕಳಿಸಿ, 3 ಆ ಕಡೆ ಕಳಿಸಿದೆ ಅಂತಂದ ಹೇಳಿದ್ರೆ 5 ಡಿವೈಡೆಡ್ ಬೈ 3 ಮಹಿಳೆಯರು. ಅಂದ್ರೆ ಒಬ್ಬ ಪುರುಷ ಏನಂತಂದ ಹೇಳಿದ್ರೆ 5 ಡಿವೈಡೆಡ್ ಬೈ 3 ಮಹಿಳೆಯರಿಗೆ ಸಮಾನ. ಇಷ್ಟ ಆಯ್ತಾ. ನೆಕ್ಸ್ಟ್ ಏನ್ ಕೊಡಿದಾರೆ, 6 ಪುರುಷರು ಮತ್ತು 5 ಮಹಿಳೆಯರು ಮತ್ತು ಅಂತ ಬಂತು ಅಂತಂದ ಹೇಳಿದ್ರೆ ಅವ್ರಿಬ್ರು ಸೇರಿ 6 ಪುರುಷರು 5 ಮಹಿಳೆಯರು ಸೇರಿಬಿಟ್ಟು ಎಷ್ಟ್ ದಿನದ ಕೆಲಸ ಮುಗಿಸ್ತಾರೆ. ಇಲ್ಲಿ ನಾವು ಇಲ್ಲಿ ಮಹಿಳೆಯರನ್ನಂತ ತಗೊಳ್ಳೋಣ. ಎಲ್ಲಾದ್ರೂ ಹಂಗ ಮಾಡ್ಕೊಳ್ರ, ಮಹಿಳೆಯರಂತ ತಗೊಳ್ರಿ, ಈಸಿ ಆಗತ್ತೆ ಕೆಲಸ. ಸೊ ಇಲ್ಲಿ ನಮ್ಗೆ ಆಲ್ರೆಡಿ 5 ಮಹಿಳೆಯರು ಇದಾರೆ. ಈ 6 ಪುರುಷರನ್ನ ಕನ್ವರ್ಟ್ ಮಾಡ್ಕೋಬೇಕಲ್ಲ. ಒಂದು ಪುರುಷ 5/3 ಮಹಿಳೆಯರು ಸಮಾನ ಆದ್ರೆ 6 ಪುರುಷ ಅಂದ್ರೆ ಎಷ್ಟಾಗತ್ತೆ. ಸೊ 6 × 5/3 ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 3 ಒಂದ್ಲೆ 3 ಎರಡ್ಲೆ 5 ಎರಡ್ಲೆ 10 ಮಹಿಳೆಯರಿಗೆ ಸಮಾನ. 6 ಪುರುಷರು ಏನಂತಂದ ಹೇಳಿದ್ರೆ 10 ಮಹಿಳೆಯರ ಸಮಾನ. ಇಲ್ಲಿ ಆಲ್ರೆಡಿ 5 ಮಹಿಳೆಯರು ಇದಾರೆ. ಟೋಟಲ್ ಏನಂತಂದ ಹೇಳಿದ್ರೆ 15 ಮಹಿಳೆಯರಾಯ್ತು. ಇಲ್ಲಿ M2 ಆಯ್ತು, ಇದು M1 ಆಯ್ತು. ಸೊ ಇಲ್ಲಿ ಉಳಿದಿದ್ದೇನಂತಂದ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಸೊ ಇಷ್ಟೇನಂತಂದ ಹೇಳಿದ್ರೆ ನಮ್ದು ಕೆಲಸ. ನೆಕ್ಸ್ಟ್ ಅದೇ ತರ ನೋಡ್ರಿ, ಮತ್ತೇನ್ ಕ್ವಶನ್ ಕೇಳ್ತಾರೆ, 4 ಪುರುಷರು ಅಥವಾ 8 ಮಹಿಳೆಯರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 15 ದಿನಗಳಲ್ಲಿ D1 ಎಷ್ಟು, 15 ದಿನಗಳಲ್ಲಿ ಒಂದು ಕೆಲಸವನ್ನ WN ಎಷ್ಟು 1 ಆಯ್ತು. ಅದಾದ್ರ ನೆಕ್ಸ್ಟ್ 6 ಪುರುಷರು ಮತ್ತು ಅಂತಂದೈತಿ ನೋಡ್ರಿ, ಮತ್ತು 12 ಮಹಿಳೆಯರು. ಸೊ ಎಷ್ಟು ದಿನಗಳಲ್ಲಿ D2 ಎಷ್ಟು ದಿನಗಳಲ್ಲಿ ಅದೇ ಕೆಲಸವನ್ನ ಮಾಡ್ತಾರ. ನಮ್ಗೇನು, 4 ಪುರುಷರು 15 ದಿನದಲ್ಲಿ ಮಾಡಿದ್ರು, ಹಿಂಗ ಬರ್ಕೊಡ್ರಿ. 4 ಪುರುಷರು ಏನಂತಂದ ಹೇಳಿದ್ರೆ 15 ದಿನದ ಕೆಲಸ ಮುಗಿಸ್ತಾರ. ಅಥವಾ ಎಷ್ಟೈತೆ, 8 ಮಹಿಳೆಯರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 15 ದಿನದಲ್ಲಿ ಕೆಲಸ ಮುಗಿಸ್ತಾರ. ಅಂದ್ರೆ ಇವ್ರಿಬ್ರು ಈಕ್ವಲ್ ಆದ್ರು. ನಾವು ಒಂದು ಪುರುಷರದ್ದು ಏನ್ ಮಾಡೋಣ ಅಂದ್ರೆ ಲೆಕ್ಕ ಕಂಡು ಹಿಡ್ಕೊಳ್ಳೋಣ. ಸೊ 8 ಡಿವೈಡೆಡ್ ಬೈ 4 ಆಯ್ತು. ಸೊ ಮಹಿಳೆಯರಾದ್ರು 4 ಒಂದ್ಲೆ 4 ಎರಡ್ಲೆ. ಒಬ್ಬ ಪುರುಷ ಏನಂತಂದ ಹೇಳಿದ್ರೆ 2 ಮಹಿಳೆಯರಿಗೆ ಸಮಾನ ಆದ. ಸೊ ಇಲ್ಲಿ ನಮ್ಗೆ ಏನಂತಂದ ಹೇಳಿದ್ರೆ ಮಹಿಳೆಯರನ್ನೇ ತಗೊಳ್ಳೋಣ. ಇಲ್ಲಿ M1 ಎಷ್ಟಾಯ್ತು, 8 ಮಹಿಳೆಯರಾಯ್ತು. ಸೊ ಇದನ್ನ ನಾವು ಕಂಡು ಹಿಡ್ಕೊಬೇಕೀಗ. ಸೊ ಇಲ್ಲಿ 2 ಸೇರಿ ಕೊಟ್ಟಿದಾನಲ್ಲ, 6 ಪುರುಷರು ಅಂಡ್ 12 ಮಹಿಳೆಯರು ಅಂತಂದೈತಿ ಕಂಪಲ್ಸರಿ. 6 ಪುರುಷರು ಮತ್ತು 12 ಮಹಿಳೆಯರು ಜೊತೆಗೆ ಸೇರ್ಬಿಟ್ಟು ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರ ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ 6 ಪುರುಷರು, ಒಂದು ಪುರುಷ ಅಂದ್ರೆ 2 ಜನ ಮಹಿಳೆಯರು. ಸೊ 6 ಪುರುಷರು ಅಂತಂದ ಹೇಳಿದ್ರೆ 6 × 2 ಎಷ್ಟಾಯ್ತು, 12 ಜನ. ಸೊ ಇದೇನಂತಂದ ಹೇಳಿದ್ರೆ 12 ಮಹಿಳೆಯರು ಅಂಡ್ 12 ಮಹಿಳೆಯರು ಟೋಟಲ್ ಆಗಿ ಎಷ್ಟು ಜನ ಇದ್ರು, 24 ಮಹಿಳೆಯರಾದ್ರು. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು M2 ಆಯ್ತು. ಸೊ ಇವಾಗ M1 D1 ಡಿವೈಡೆಡ್ ಬೈ W1 = M2 D2 ಡಿವೈಡೆಡ್ ಬೈ W2. M1 ಎಷ್ಟು, 8 ಜನ. D1 ಎಷ್ಟು, 15 ಜನ. ಸೊ ವರ್ಕ್ ಎಷ್ಟು, 1. ಸೊ M2 ಎಷ್ಟಿದಾರ ಸರ್, 24 ಜನ. ಸೊ ಅದಾದ ನಂತರ D2 ಕೇಳಿದಾರ. ಸೊ W2 1. ಸೊ ಈಗ D2 ಕಂಡು ಹಿಡಬೇಕಂದ್ರೆ 24 ಆ ಕಡೆ ಹೋಯ್ತು, ಕೆಳಗಡೆ ಹೋಯ್ತು. 8 ಡಿವೈಡೆಡ್ ಬೈ 15 ಡಿವೈಡೆಡ್ ಬೈ 24. 8 ಒಂದ್ಲೆ 8 ಮೂರ್ಲೆ 3 ಒಂದ್ಲೆ 3 ಐದ್ಲೆ. D2 ಎಷ್ಟಾಗತ್ತ ಅಂತಂದ ಹೇಳಿದ್ರೆ 5 ದಿನ ಏನಂತಂದ ಹೇಳಿದ್ರೆ ಟೈಮ್ ಅನ್ನ ತಗೊಂತಾರ. ಎಸ್, 5 ದಿನ ಏನಂತಂದ ಹೇಳಿದ್ರೆ ನಮ್ದು ಕರೆಕ್ಟ್ ಆಗಿರೋ ಆನ್ಸರ್ ಆಯ್ತು. ಸೇಮ್ ಅದೇ ತರ ನೋಡ್ರಿ, ಸೇಮ್ ಅದೇ ತರ ಇಲ್ಲೇನಂತಂದ ಹೇಳಿದ್ರೆ ಮೆನ್ನು ಮತ್ತು ವುಮೆನ್ ಬದಲಾಗಿ ಗೋಟ್ಸು ಶಿಪ್ಸ್ ಅಂತ ಕೊಟ್ಟಿದ್ರು. ನಿಮಗ್ ನಾನು ಅದೇ ಹೇಳ್ತೀನಿ ನೋಡ್ರಿ. ಸೊ 4 ಪುರುಷರು ಅಥವಾ 6 ಮಹಿಳೆಯರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಸೊ ಏನೋ ಒಂದ್ ಇದೇ ತರ ಅಂತ ಅನ್ಕೊಟ್ರೆ ಅಥವಾ ಕುರಿಗಳು ಅಂತ ಇಟ್ಕೊಡ್ರಿ. ಸೊ ಅದನ್ನೇನ್ ಮಾಡ್ತಾರ ಅಂತಂದ ಹೇಳಿದ್ರೆ D1 ಎಷ್ಟು ದಿನದಲ್ಲಿ ಮುಗಿಸ್ತಾರ, 50 ದಿನದಲ್ಲಿ ಮುಗಿಸ್ತಾರ. ಅದಾದ ನಂತರ W1 1 ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2 ಪುರುಷರು, ಗೋಟ್ಸ್ ನ ಪುರುಷರು ಅಂತ ತಗೊಳ್ರಿ. ಅಂಡ್ ಸೊ 9 ಶಿಪ್ಸ್ ಅಂತ ಇದೆಯಲ್ಲ, 5 ಮಹಿಳೆಯರು. ಸೊ ಎಷ್ಟು ದಿನದಾಗ ಮುಗಿಸ್ತಾರ ಅಂತ ಕ್ವಶನ್ ಕೇಳಿದಾರ. ಸೊ ನೀವ್ ಏನ್ ಕಂಡು ಹಿಡ್ಕೊಬೇಕು, 4 ಪುರುಷರು = 6 ಮಹಿಳೆಯರಾಯ್ತು. ಒಂದು
ಪುರುಷ ಅಂದ್ರೆ ಎಷ್ಟು ಮಹಿಳೆಯರ್ ಆಗ್ತಾರೆ ನೋಡ್ಕೊಡ್ರಿ. ಇಲ್ಲಿ ಏನಂತಂದ ಹೇಳಿದ್ರೆ ಟೋಟಲ್ ಅದನ್ನ ಮಹಿಳೆಯರ್ ಕನ್ವರ್ಟ್ ಮಾಡ್ಕೊಡ್ರಿ, ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ರಿ. ಸೊ ನಿಮ್ಗೆ ಏನ್ ಆನ್ಸರ್ ಬರುತ್ತೆ ನೋಡ್ರಿ. ಇದೇನಪ್ಪಾ ಅಂತಂದ ಹೇಳಿದ್ರೆ ಟೈಮ್ ಅಂಡ್ ವರ್ಕ್ ಮೇಲೆ ಕಂಪ್ಲೀಟ್ ಆಗಿ ಆಲ್ ಟೈಪ್ಸ್ ಅಂತಂದ್ ಹೇಳಿದ್ನಿ. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಕ್ಲಾಸ್ ಅನ್ನ 119ನೇ ಕ್ಲಾಸ್ ಅನ್ನ ಮಾಡಾಕ್ತೀನಿ. ಟೈಮ್ ಅಂಡ್ ವರ್ಕ್ ಅನ್ನ 2023 ಯಾವ ತರ ಕ್ವಶನ್ಸ್ ಗಳನ್ನ ಕೇಳಿದಾರೆ ಅಂತಂದ ಹೇಳಿ ಇಷ್ಟೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ಟೈಮ್ ಅಂಡ್ ವರ್ಕ್. ಸೊ ಇದನ್ನ ಕರೆಕ್ಟ್ ಆಗಿ 4-5 ವಿಡಿಯೋಸ್ ಗಳನ್ನ ನೀವು ನೋಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಭಾರಿ ಇಂಪಾರ್ಟೆಂಟ್ ಆಗತ್ತಾ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನವೆಂಬರ್ 28ನೇ ತಾರೀಕಿಂದ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಆನ್ಲೈನ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಿದ್ದೀನಿ. ಒಂದು ಟೆಸ್ಟ್ಗೆ ಎಷ್ಟಪ್ಪಾ ಅಂತಂದ ಹೇಳಿದ್ರೆ 20 ರೂಪಾಯಿ. ಸುಮ್ಮನೆ ಎಲ್ಲೋ ವೇಸ್ಟ್ ಮಾಡ್ತೀವಿ. ಒಂದು ಟೆಸ್ಟ್ಗೆ 20 ರೂಪಾಯಿ ಫ್ರೀ ಅಂತ ಇಡಕ್ ಆಗಂಗಿಲ್ಲ, ಅದ್ ನಿಮಗೂ ಗೊತ್ತೈತೆ. ಸೊ ಅದ್ರ ತುಂಬಾ ಕೆಲಸಗಳಿರ್ತಾವ, ಬೇರೆ ಸರ್ವರ್ ಬೇಕಾಗತ್ತ. ನಿಮ್ಗೆ ಒಳ್ಳೇದಾಗ್ಲಿ ಅಂತಂದೇಳಿ ಟೋಟಲ್ ಆಗಿ 20 ಟೆಸ್ಟ್ಗಳು ಡಿಸೆಂಬರ್ ಅಂಡ್ ಜನವರಿ. ಸೊ ಎಟ್ ಅ ಟೈಮ್ ಪೇ ಮಾಡ್ಬೇಕಾಗತ್ತ, ನಾನು ಅವ್ರಿಗೆ ಕೊಡ್ಬೇಕಾಗತ್ತ. ಸೊ ಅದ್ ಹೆಂಗ್ ಪೇ ಮಾಡ್ಬೇಕು, ಏನ್ ಪೇ ಮಾಡ್ಬೇಕು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಈಗ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಸೊ ನವೆಂಬರ್ 20ರಿಂದ ಅಡ್ಮಿಷನ್ ಸ್ಟಾರ್ಟ್ ಆಗತ್ತ ಎಕ್ಸಾಮ್ಗೆ. ಸೊ ಅಲ್ಲಿಂದ ಎಲ್ರು ಏನಂತಂದ ಹೇಳಿದ್ರೆ 400 ರುಪೀಸ್ ರೆಡಿ ಮಾಡಿ ಇಟ್ಕೊಂಡ್ರಿ. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಟೆಸ್ಟ್ ಗಳನ್ನ ಬರ್ಯಾಕ 20 ಟೆಸ್ಟ್ಗಳು 2 ತಿಂಗಳು ಕಂಟಿನ್ಯೂಸ್ ಆಗಿ ಬರಿಬೇಕು ಸರ್. ಆಮೇಲೆ ಸರ್ ನಾನು 2-3 ಬರಿತೇನ್ರಿ, 10 ಎಕ್ಸಾಮ್ಗಳು ಬರಿತೇನ್ರಿ, ಅದು ಯಾವ್ದು ಹೇಳಕ್ ಹೋಗ್ಬಿಡ್ರಿ. ಯಾಕಂತಂದ ಹೇಳಿದ್ರೆ ಸೊ ಅವ್ರು ಕಂಡಕ್ಟ್ ಮಾಡ್ತಿರ್ತಾರ, ಸೊ ಅವ್ರಿಗೆಲ್ಲ ಪೇ ಮಾಡ್ಕೊಂಡ್ ಬರ್ಬೇಕಾಗತ್ತ. ಆಮೇಲೆ ಇನ್ನೊಂದ್ ನೀವು ನೋಡ್ಕೊಂಡಿರ್ಬೋದು, ಸರ್ ಹಿಂಗ್ಯಾಕೆ ಇಷ್ಟಾಗಿ ತಗೊಳತ್ತೀರಿ ಸರ್, 20 ರೂಪಾಯಿ ಯಾಕೆ ತಗೊಳತ್ತೀರಿ, ಹೊರಗೋಗಿ ನೋಡ್ರಿ. ಸೊ ಒಂದ್ ಎಕ್ಸಾಮ್ಗೆ ಎಷ್ಟಪ್ಪ ಅಂತಂದ ಹೇಳಿದ್ರೆ 100 ರುಪೀಸ್ ತಗೊಂತಿದಾರ ಸೆಂಟ್ರಲ್ ಗೌರ್ಮೆಂಟ್ ದವ್ರು, ಪೇ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ನಿಮ್ಗೆಲ್ಲಾನು ಏನಂತಂದ ಹೇಳಿದ್ರೆ ಫ್ರೀ ಆಗಿ ಹೇಳ್ಕೊಡ್ತಿದ್ದೀನಿ. ಸೊ ನನ್ಗೆ ಎಲ್ರೆ ಈ ಚಾನ್ಸಸ್ ಇರ್ತಿತ್ತು ಅಂತಂದ ಹೇಳಿದ್ರೆ, ಎಕ್ಸಾಮ್ ಎಲ್ಲಾದ್ರೂ ಕಂಡಕ್ಟ್ ಮಾಡೋದು ಫ್ರೀ ಇರ್ತಿತ್ತು ಅಂತಂದ ಹೇಳಿದ್ರೆ, ನನ್ಗೆ ಎಲ್ಲಾದ್ರೂ ಗೊತ್ತಾಗ್ತಿತ್ತು ಅಂತಂದ ಹೇಳಿದ್ರೆ ಫ್ರೀ ಇಡ್ತಿದ್ದೆ. ಬಟ್ ಅದ್ರ ನನ್ಗೆ ಗೊತ್ತಿಲ್ರು. ನಿಜ ಹೇಳ್ಬೇಕಂದ್ರೆ ಹೆಂಗ್ ಕಂಡಕ್ಟ್ ಮಾಡ್ತಾರೋ ಅಂತ ಗೊತ್ತಿಲ್ಲ ಎಕ್ಸಾಮ್. ಸೊ ಅದು ಮಾರ್ಕ್ಸ್ ಬರಬೇಕು, ಏನೇನೋ ದೊಡ್ಡ ಇದಾವ. ನಾನು ಎಲ್ಲ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ, ಟೈಪ್ ಮಾಡ್ತಿದ್ದಾರೆ. 3 ಜನ ಕೂಡ ಟೈಪ್ ಮಾಡ್ತಿದಾರ 20 ಕ್ವಶನ್ ಪೇಪರ್ಸ್ ಗಳನ್ನ. ಈಗ 4 ಕ್ವಶನ್ ಪೇಪರ್ 5 ಕ್ವಶನ್ ಪೇಪರ್ ಮುಗ್ದಾವ. ಟೋಟಲ್ ಆಗಿ ಏನಂತಂದ ಹೇಳಿದ್ರೆ ಇನ್ನೊಂದು 15 ದಿನದಾಗ ಎಲ್ಲ ಕ್ವಶನ್ ಪೇಪರ್ ಗಳು ಟೈಪ್ ಮುಗಿತಾವ. ಸೊ ಅದನ್ನ ಸರ್ವರ್ಗೆಲ್ಲ ಅಪ್ಲೋಡ್ ಮಾಡ್ಬೇಕಾಗತ್ತೆ, ಏನೇನೋ ಪ್ರೊಸೆಸ್ ಐತೆ. ನೋಡ್ರಿ ಎಲ್ಲರೂ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ 20 ಟೆಸ್ಟ್ಗಳು ನವೆಂಬರ್ 28ನೇ ತಾರೀಕಿಂದ ಸ್ಟಾರ್ಟ್ ಆಗತ್ತಾ. ಸೊ ಇಲ್ಲಿ ಏನ್ ಮಾಡ್ತಿದೀನಿ ಅಂತಂದ ಹೇಳಿದ್ರೆ ಬ್ಯಾಚ್ ಮಾಡ್ತಾ ಇದ್ದೀನಿ. ಸೊ 100 ಮೆಂಬರ್ಸ್ ಬ್ಯಾಚ್ ಮಾಡ್ತಾ ಇದ್ದೀನಿ. ನೋಡ್ಬೇಕು ಎಷ್ಟಾಗತ್ತ. ಮೇ ಬಿ ಏನಂತಂದ ಹೇಳಿದ್ರೆ ಮೇ ಬಿ ಮ್ಯಾಕ್ಸಿಮಮ್ ಏನಂತಂದ ಹೇಳಿದ್ರೆ 10 ಬ್ಯಾಚ್ ಅಷ್ಟ ಮಾಡ್ಬೇಕಂತಂದೈತೆ. 10 ಆಗಂಗಿಲ್ಲ ಅನ್ಕೊಂತೀನಿ, 5-6 ಬ್ಯಾಚ್ಗಳು. ಎಷ್ಟ್ ಜನ ತಗೊಂತೀರಿ ಬೇಗ ಏನಂತಂದ ಹೇಳಿದ್ರೆ ಪೇ ಮಾಡ್ಬಿಟ್ಟು ಬ್ಯಾಚ್ಗೆ ಅಟೆಂಡ್ ಆಗೋರಂತೆ ಡೈಲಿ. ಸೊ ವೀಕ್ಲಿ ಏನಂತಂದ ಹೇಳಿದ್ರೆ ಒಂದು ವಾರದಲ್ಲಿ 2 ಎಕ್ಸಾಮ್ಸ್ ತಗೊಂತೀನಿ. ಸೊ ಒಂದು ಬುಧವಾರ ಎಕ್ಸಾಮ್ ನಡೀತು ಅಂತಂದ ಹೇಳಿದ್ರೆ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಶನಿವಾರ ಎಕ್ಸಾಮ್ ನಡೆಯುತ್ತೆ. ಸೊ ಅವುಗಳ ರಿಸಲ್ಟ್ ಕೂಡ ಏನಂತಂದ ಹೇಳಿದ್ರೆ ನಾನು ಗ್ರೂಪ್ ಅಲ್ಲಿ ಬಿಡ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗ್ರಿ. ಸೊ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ನಾನು ಕೆಳಗಡೆ ಹಾಕಿರ್ತೀನಿ. ಎಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.